We already studied phylum Porifera. Today, let's study another phylum, Coelenterata. Coelenterata. What is the meaning of Coelenterata? Coel means cavity, enteron means intestine. Coelenterates contain a single cavity. That means that is a gastrovascular cavity. ದೇಹದಲ್ಲಿ ಒಂದೇ ಒಂದು ಕುಹರ ಇರ್ತದೆ. ಅಂದರೆ ದೇಹದಲ್ಲಿ ಒಂದು ದೊಡ್ಡ ಕ್ಯಾವಿಟಿ ಇರುತ್ತೆ. ಆ ಕ್ಯಾವಿಟಿಯ ಮೂಲಕ ಫುಡ್ಡು ಡೈಜೆಸ್ಟ್ ಆಗುತ್ತೆ. ಅಂತಹ ಕ್ಯಾವಿಟಿ ಒಂದೇ ಇರುವಂಥದ್ದು ದೇಹದಲ್ಲಿ. ಅದರಿಂದಾಗಿ ಅವುಗಳನ್ನು ಸಿಲೆಂಟೆರಾನ್ ಅಂತ ಹೇಳ್ತಾರೆ. ಈಗ ಮೊದಲಿಗೆ ಎಲ್ಲ ಫೈಲಮ್ಗಳನ್ನು ನಾವು ಕಲಿಯುವಾಗ ಒಂದು ನಿಯಮದ ಪ್ರಕಾರ ಕಲಿಯುತ್ತೇವೆ. ಅದರ ಪ್ರಕಾರ ನಾವು ಈಗ ನಿಯಮವನ್ನು ಅನುಸರಿಸೋಣ. ಮೊದಲಿಗೆ ಹ್ಯಾಬಿಟ್ಯಾಟ್. ಎಲ್ಲಿ ವೇರ್ ಡು ದೀಸ್ ಆ್ಯನಿಮಲ್ಸ್ ಲಿವ್? ದೀಸ್ ಆ್ಯನಿಮಲ್ಸ್ ಲಿವ್ ಇನ್ ಮೆರೈನ್ ವಾಟರ್. ದೇ ಆರ್ ಎಕ್ವಾಟಿಕ್. ಯೂಜ್ವಲಿ ದೇ ಲಿವ್ ಇನ್ ಮೆರೈನ್ ವಾಟರ್. ಹಾಗಂತ ಹೇಳಿ ಎಲ್ಲವೂ ಮೆರೈನ್ ವಾಟ್ರಲ್ಲಿ ಇಲ್ಲ, ಕೆಲವು ಎಕ್ಸೆಪ್ಷನ್ಗಳು ಇವೆ. ಲೈಕ್ ಹೈಡ್ರಾ. ಹೈಡ್ರಾ ಲಿವ್ಸ್ ಇನ್ ಫ್ರೆಶ್ ವಾಟರ್. ನೆಕ್ಸ್ಟ್ ಅದರ ಹ್ಯಾಬಿಟನ್ನು ನೋಡುವ. ಅದು ಹೇಗಿರುತ್ತೆ? ಯೂಜ್ವಲಿ ದೇ ಆರ್ ಕೊಲೋನಿಯಲ್. ಅಂದರೆ ಅವುಗಳು ಒಂದು ಕಾಲನಿ ರೀತಿಯಲ್ಲಿ, ಸಮೂಹದ ರೀತಿಯಲ್ಲಿ ಇರ್ತವೆ. ಕೆಲವೊಂದು ಸಿಂಗಲ್ ಆಗಿರುತ್ತೆ. ದೇ ಆರ್ ಸಾಲಿಟರಿ. ನೆಕ್ಸ್ಟ್ ಅವುಗಳು ಕೆಲವೊಮ್ಮೆ ಅಟ್ಯಾಚ್ ಆಗಿ ಇರ್ತವೆ, ಇನ್ನು ಕೆಲವೊಮ್ಮೆ ಫ್ರೀ ಆಗಿ ಮೂವಿಂಗ್ ಆಗ್ತವೆ. ಸಮ್ ಆರ್ ಫ್ರೀ ಮೂವಿಂಗ್, ಸಮ್ ಆರ್ ಅಟ್ಯಾಚ್ಡ್. ಇನ್ನು ಮುಂದೆ ಅವುಗಳ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ಗೆ ಬರುವ. ಇವುಗಳು ಡಿಪ್ಲೋಬ್ಲಾಸ್ಟಿಕ್ ಆ್ಯನಿಮಲ್ಸ್. ಡಿಪ್ಲೋಬ್ಲಾಸ್ಟಿಕ್ ಅಂದರೆ ಏನು? ದೇ ಕಂಟೈನ್ 2 germ layers. ಔಟರ್ ಎಕ್ಟೋಡರ್ಮ್, ಇನ್ನರ್ ಎಂಡೋಡರ್ಮ್. 2 germ layers ಆರ್ ಪ್ರೆಸೆಂಟ್. ಅವುಗಳು ಡಿಪ್ಲೋಬ್ಲಾಸ್ಟಿಕ್. ಹಾಗೆಯೇ ಅವುಗಳು ಟಿಶ್ಯೂ ಗ್ರೇಡ್ ಆಫ್ ಆರ್ಗನೈಸೇಷನನ್ನು ಹೊಂದಿಕೊಂಡಿವೆ. ಅಂದರೆ ಅವುಗಳು ದೇ ಕಂಟೈನ್ ಟಿಶ್ಯೂ. ಬಾಡಿ ಈಸ್ ಹ್ಯಾವಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಟಿಶ್ಯೂಸ್ ಹಿಯರ್. ಅವುಗಳಲ್ಲಿ ಅಂಗಾಂಶಗಳ ರಚನೆ ಕಂಡುಬರುತ್ತದೆ. ಅಂಗಾಂಶವಿರುವಂತಹ ರಚನೆ ಕಂಡುಬರುತ್ತದೆ ಈ ಸೀಲೆಂಟರೇಟ್ಗಳಲ್ಲಿ. ಮುಂದಕ್ಕೆ ನೋಡಲಿಕ್ಕೆ ಹೋದರೆ ಅವುಗಳ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ನ ಬಗ್ಗೆ ಕಲಿಯುವ. ಇಲ್ಲಿ ಅವುಗಳ ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡುವಾಗ ನಾವು ಅವುಗಳ 2 ಫಾರ್ಮಿನ ಬಗ್ಗೆ ಮಾತನಾಡಲೇಬೇಕು. ಏನು ಅವುಗಳ 2 ಫಾರ್ಮ್ಗಳು? ಅವುಗಳು 2 ಫಾರ್ಮ್. ಒಂದೇ ಆ್ಯನಿಮಲ್, ಒಂದೇ ರೀತಿಯ, ಒಂದೇ ಫೈಲಮ್. ಆದರೆ ಈ ಫೈಲಮಲ್ಲಿ ಬೇರೆ ಬೇರೆ ರೀತಿಯ ಪ್ರಕಾರಗಳು ಅಥವಾ ಫಾರ್ಮ್ಗಳು ಇರ್ತವೆ. ಒಂದು ಯೂಜ್ವಲಿ ಆಗಿ ಕಂಡುಬರುವಂತಹ ಫಾರ್ಮ್, ಹೆಚ್ಚಾಗಿ ಕಾಣುವಂತಹ ಫಾರ್ಮ್ 2. ಒಂದು ಪಾಲಿಪ್, ಇನ್ನೊಂದು ಮೆಡುಸಾ. 2 ಫಾರ್ಮ್ಗಳು ಕಂಡುಬರ್ತವೆ. ಅದಕ್ಕೆ ಅವುಗಳನ್ನು ಪಾಲಿಮಾರ್ಫಿಸಮ್. ಇವುಗಳಲ್ಲಿ ಪಾಲಿಮಾರ್ಫಿಸಮ್ ಇರ್ತದೆ. ಪಾಲಿಮಾರ್ಫಿಸಮ್ ಅಂತ ಹೇಳಿದ್ರೆ ಒಂದು ಫಾರ್ಮಲ್ಲ, ಅನೇಕ ಫಾರ್ಮ್ಗಳು ಇರುವಂತಹ ಒಂದು ಪ್ರಾಣಿ ಇದು. ಇದು ಪಾಲಿಮಾರ್ಫಿಸಮ್ ಅನ್ನು ನಾವು ಇದರಲ್ಲಿ ನೋಡಬಹುದು. ಓಕೆ, ಇಂಪಾರ್ಟೆಂಟ್ 2 ಫಾರ್ಮ್ಸ್ ಆರ್ ಪಾಲಿಪ್ ಆ್ಯಂಡ್ ಮೆಡುಸಾ. ಈ ಪಾಲಿಪ್ಪಲ್ಲಿ ಕೂಡ ಬೇರೆ ಫಾರ್ಮ್ಗಳಿವೆ. ಗ್ಯಾಸ್ಟ್ರೋಝೂಯಿಡ್, ಡಕ್ಟೈಲೋಝೂಯಿಡ್, plastostyle, different type of forms are present. Even in Medusa, other forms are present. Float, bract, like that, other forms are present in Medusa. But for your information, this much is enough. Only 2 forms are present. One is polyp, another one is Medusa. Now, what is the structure of polyp? Polyps are attached forms. They contain tentacles at one end. Mouth is present, but anus is absent. So, here digestive system is incomplete. Usually polyps are attached forms. Polyp ಅಂತ ಹೇಳಿದರೆ ಅವುಗಳು ಯೂಜ್ವಲಿ ಒಂದು ಜಾಗಕ್ಕೆ ಅಂಟಿಕೊಂಡಿರ್ತವೆ. ಅವುಗಳು ಬೇರೆ ಕಡೆಗೆ ಮೂವ್ ಆಗುವುದಿಲ್ಲ. ಅಂತಹ ಫಾರ್ಮ್ಗಳು ಪಾಲಿಪ್ಗಳು. ಅವುಗಳಲ್ಲಿ ಬಾಯಿ ಇರ್ತದೆ, ಆದರೆ ಗುದದ್ವಾರ ಇರುವುದಿಲ್ಲ. ಬಾಯಿಯ ಮೂಲಕವೇ ವೇಸ್ಟ್ ಮೆಟೀರಿಯಲ್ಸ್ ಹೊರಗಡೆ ಪಾಸ್ ಆಗುತ್ತೆ.
ಒಳಗಡೆ ಹೋಗುವುದು ಬಾಯಿಯ ಮೂಲಕವೇ ತಿನ್ನುವುದು, ಆದರೆ ವೇಸ್ಟ್ ಪ್ರಾಡಕ್ಟ್ ಕೂಡ ಬಾಯಿಯ ಮೂಲಕವೇ ಹೊರಗೆ ಹೋಗುತ್ತೆ. ಒಂದೇ ಒಂದು ಓಪನಿಂಗ್ ಇರುತ್ತೆ, ಮೌತ್. ಆ್ಯಂಡ್ ಮೌತ್ ಇಟ್ ಹ್ಯಾಸ್ ಟೂ ಫಂಕ್ಷನ್ಸ್. ಒನ್ ಈಸ್ ಇಂಜೆಷನ್, ಅನದರ್ ಒನ್ ಈಸ್ ಇಜೆಷನ್. ನೆಕ್ಸ್ಟ್, ಆಸ್ ಎ ಸೆಡ್, ದೇ ಆರ್ ಡಿಪ್ಲೋಬ್ಲಾಸ್ಟಿಕ್. ectoderm is present and endoderm is present. In between that a layer is present, it is called mesoglia layer anta heltare. Mesoglia is present. This is the structure of polyp and it has a cavity. As I said, mouth is present, mouth leads to a cavity. Mouth na ಮೂಲಕ ಒಂದು ಕ್ಯಾವಿಟಿ ಇರುತ್ತೆ, ಅದನ್ನು ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಹೇಳ್ತಾರೆ. ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂದರೆ ಗ್ಯಾಸ್ಟ್ರಾ ಅಂತ ಹೇಳಿದರೆ ಸ್ಟಮಕ್ ಅಥವಾ ಇಂಟೆಸ್ಟೈನ್, ಅದು ಕಾಯಿಲ್ ಆದದ್ದು ಅಂತ ಅರ್ಥ. ಆ್ಯಂಡ್ ವ್ಯಾಸ್ಕ್ಯುಲರ್ ಅಂತ ಹೇಳಿದರೆ ಮೂವ್ ಆಗುವುದು ಅಂತ ಅರ್ಥ. ಇಲ್ಲಿ ಏನಂತ ಹೇಳಿದರೆ ಫುಡ್ ಡೈಜೆಷನ್ ಇದರಲ್ಲಿ ಆಗುತ್ತೆ, ಪ್ಲಸ್ ಇದರಲ್ಲಿ ಮೂವ್ಮೆಂಟ್ ಆಫ್ ದ ಮೆಟೀರಿಯಲ್ಸ್ ಆಲ್ಸೋ ಟೇಕ್ ಪ್ಲೇಸ್. ಫುಡ್ ಮೆಟೀರಿಯಲ್ಸ್ ಇಲ್ಲೇ ಮೂವ್ ಆಗುತ್ತೆ, ಹಾಗೆಯೇ ಫುಡ್ ಡೈಜೆಷನ್ ಕೂಡ ಇಲ್ಲಿ ಆಗುತ್ತೆ. ಅದರಿಂದಾಗಿ ಇದನ್ನು ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಅಂತ ಹೇಳ್ತಾರೆ. ಇನ್ನು ಇದು ಪಾಲಿಪ್ ಆದರೆ ಮೆಡುಸ ಹೇಗಿರುತ್ತೆ? ಮೆಡುಸ ಈ ರೀತಿ ಇರುತ್ತೆ. ಆ್ಯಂಡ್ ಮೆಡುಸ ಈಸ್ ಫ್ರೀ ಮೂವಿಂಗ್ ಫಾರ್ಮ್. It is not attached form, it is free moving form. It is umbrella shaped. See this one, it is umbrella shaped. It also has the same structure as the polyp. Polyp ಹೇಗಿರುತ್ತಾ ಅದೇ ಸ್ಟ್ರಕ್ಚರ್ ಮೆಡುಸಕ್ಕೂ ಇರುತ್ತೆ. It contains one ectoderm, outermost layer. It has one endoderm, innermost layer. In between that mesoglia is present, as there it is present in the polyp. Then it contains a mouth, and then it has a gastrovascular cavity, and this mouth has two functions, one ejection and one ingestion, another one is ejection. Food ಒಳಗಡೆ ಹೋಗುವುದು, ಅನ್ಡೈಜೆಸ್ಟೆಡ್ ಫುಡ್ ಹೊರಗೆ ಬರುವುದು, ಎರಡೂ ಕೂಡ ಈ ಮೌತಿನಿಂದಲೇ ಆಗುತ್ತೆ. ಅಂದರೆ ಈ ಪಾಲಿಪ್ ಮತ್ತು ಮೆಡುಸಾದ ಸ್ಟ್ರಕ್ಚರ್, ಒಳಗಡೆಯ ಸ್ಟ್ರಕ್ಚರು ಒಂದೇ ರೀತಿಯಾಗಿರುತ್ತೆ. ಆದರೆ ಪಾಲಿಪ್ ಹೆಚ್ಚಾಗಿ ಅಟ್ಯಾಚ್ಡ್ ಫಾರ್ಮ್ ಆಗಿರುತ್ತೆ, ಮೆಡುಸಾ ಫ್ರೀ ಮೂವಿಂಗ್ ಫಾರ್ಮ್ ಆಗಿರುತ್ತೆ. ಇನ್ನು ಟೆಂಟಾಕಲ್ಸ್ ಆರ್ ಪ್ರೆಸೆಂಟ್ ಅರೌಂಡ್ ದ ಮೌತ್. ಮೌತಿನ ಸುತ್ತಲೂ ಟೆಂಟಾಕಲ್ಸ್ ಇರುತ್ತೆ, ಇಲ್ಲಿ ಕೂಡ ಮೌತಿನ ಸುತ್ತಲೂ ಟೆಂಟಾಕಲ್ಸ್ ಇರುತ್ತೆ. ಈ ರೀತಿಯಾಗಿ ಸಿಲೆಂಟರೇಟ್ಸಲ್ಲಿ ನಾವು ಎರಡು ಫಾರ್ಮನ್ನು ನೋಡಬಹುದು, ಒಂದು ಪಾಲಿಪ್, ಇನ್ನೊಂದು ಮೆಡುಸಾ. ಹೆಚ್ಚಿನ ಸಿಲೆಂಟರೇಟ್ಗಳಲ್ಲಿ ಪಾಲಿಪ್ ಮಾತ್ರ ಇರುತ್ತೆ, ಇನ್ನು ಕೆಲವು ಸಿಲೆಂಟರೇಟ್ಗಳಲ್ಲಿ ಮೆಡುಸಾ ಮಾತ್ರ ಇರುತ್ತೆ, ಇನ್ನು ಕೆಲವು ಸಿಲೆಂಟರೇಟ್ಗಳಲ್ಲಿ ಪಾಲಿಪ್ ಮತ್ತು ಮೆಡುಸಾ ಎರಡೂ ಇರುತ್ತೆ. ಓಕೆ, ಈಗ ಇದು ಪಾಲಿಪ್ ಮತ್ತು ಮೆಡುಸದ ಬಗ್ಗೆ. ಆದರೆ ಮುಂದೆ ನಾವು ಅದರ ನೆಕ್ಸ್ಟ್ ಸ್ಟ್ರಕ್ಚರ್ನ ಬಗ್ಗೆ ಕಲಿಯುವ. ಇಲ್ಲಿ ಅದರ ದೇಹದಲ್ಲಿ ಒಂದು ರೀತಿಯ ಸೆಲ್ಸ್ಗಳಿರುತ್ತವೆ, ಅವುಗಳನ್ನು ನೀಡೋಬ್ಲಾಸ್ಟ್ ಅಂತ ಹೇಳ್ತೇವೆ. ಸೊ ಇಟ್ ದ ಬಾಡಿ ಕಂಟೈನ್ಸ್ ಒನ್ ಟೈಪ್ ಆಫ್ ಸ್ಪೆಷಲ್ ಸೆಲ್, ಇಟ್ಸ್ ಕಾಲ್ಡ್ ನೀಡೋಬ್ಲಾಸ್ಟ್. ವಾಟ್ ಇಸ್ ದ ಫಂಕ್ಷನ್ ಆಫ್ ದ ನೀಡೋಬ್ಲಾಸ್ಟ್? ವೈ ಇಟ್ ಇಸ್ ಸೋ ಸ್ಪೆಷಲ್? ಯಾಕೆ ಅದು ಸ್ಪೆಷಲ್? ಯಾಕೆ ಹೇಳಿದರೆ, ಸಿ ದ ನೀಡೋಬ್ಲಾಸ್ಟ್ ಇಸ್ ಯೂಶ್ವಲಿ ಪ್ರೆಸೆಂಟ್ ಅರೌಂಡ್ ದ ಟೆಂಟಾಕಲ್ಸ್. ಟೆಂಟಾಕಲ್ಸ್ನಲ್ಲಿ ಹೆಚ್ಚಾಗಿ ಈ ನೀಡೋಬ್ಲಾಸ್ಟ್ಗಳು ಇರ್ತವೆ. ಹಾಗೆಯೇ ಅವುಗಳು ಬಾಡಿ ಅಟ್ಯಾಚ್ ಆಗುವ ಜಾಗದಲ್ಲಿ ಇರ್ತವೆ. ಅವುಗಳ ಫಂಕ್ಷನ್ ಏನು? ನಾವು ಅದನ್ನು ಫಂಕ್ಷನ್ ಕಲಿಬೇಕಾದ್ರೆ ಅದರ ಸ್ಟ್ರಕ್ಚರನ್ನು ಸ್ವಲ್ಪ ನೋಡಬೇಕಾಗತ್ತೆ. ಸೊ ಐ ಹ್ಯಾವ್ ಡ್ರಾನ್ ದ ಸ್ಟ್ರಕ್ಚರ್ ಆಫ್ ನೀಡೋಬ್ಲಾಸ್ಟ್ ಹಿಯರ್. And the needoblasts are the special structures present in coelenterate. Because of the presence of needoblasts, these animals are also known as nidaria. ಇವುಗಳನ್ನು ನಿಡೇರಿಯಾ ಅಂತ ಕೂಡ ಹೇಳ್ತಾರೆ. ಈ ಪ್ರಾಣಿಗಳನ್ನು ನಿಡೇರಿಯಾ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನೈಡ್ ಅಂತ ಹೇಳಿದರೆ ಸ್ಟಿಂಜಿಂಗ್ ಅಂತ ಅರ್ಥ, ಆ್ಯಂಡ್ ಏರಿಯಾ ಅಂತ ಹೇಳಿದ್ರೆ ಫಾರ್ಮ್ ಅಂತ ಅರ್ಥ. ಸೊ ನೈಡಿಂಗ್ ಫಾರ್ಮ್, ನೈಡ್ ಇರುವಂಥ ಫಾರ್ಮ್, ಸ್ಟಿಂಗ್ ಇರುವಂಥ ಫಾರ್ಮ್ ನಿಡೇರಿಯನ್ಸ್ ಅಂತ ಹೇಳಿ ಕರೀತಾರೆ. ಓಕೆ, ಇಲ್ಲಿ ಸ್ಟಿಂಗ್ ಎಲ್ಲಿದೆ ನೋಡುವ, ಎಲ್ಲಿದೆ ಅಂತ ಹೇಳಿ. ನಾವು ದೀಸ್ ನೀಡೋಬ್ಲಾಸ್ಟ್ ಆರ್ ಹ್ಯಾವಿಂಗ್ ದಿಸ್ ಸ್ಟ್ರಕ್ಚರ್. ಅವುಗಳಿಗೆ ಈ ರೀತಿ ಸ್ಟ್ರಕ್ಚರ್ ಇದೆ. ದೀಸ್ ನೀಡೋಬ್ಲಾಸ್ಟ್ ಆರ್ ದ ಸೆಲ್ಸ್. ಒಂದು ಸಿಂಗಲ್ ಸೆಲ್ ಅವುಗಳು. ಸಿ ಹಿಯರ್, ದ ಸೆಲ್ ಕಂಟೈನ್ಸ್ ನ್ಯೂಕ್ಲಿಯಸ್ ಆ್ಯಂಡ್ ಇಟ್ ಹ್ಯಾಸ್ ಎ ಕಪ್ಲೆಕ್ಸ್ ಸ್ಟ್ರಕ್ಚರ್. ಇನ್ಸೈಡ್ ಇಟ್ ಕಂಟೈನ್ಸ್ ಅ ಕ್ಯಾಪ್ಸೂಲ್. ಇಟ್ ಇಸ್ ಕಾಲ್ಡ್ ಅನ್ ಕ್ಯಾಪ್ಸೂಲ್ ಅಂತ ಹೇಳ್ತಾರೆ. ಆ್ಯಂಡ್ ಇಟ್ ಇಸ್ ಕಾಲ್ಡ್ ನಿಮ್ಯಾಟೋಸಿಸ್ಟ್. There is a nidocyl, one what's called a needle-like nidocyl is present. It has a long thread-like structure. ಇದರ ಸುತ್ತಲೂ ಒಂದು ಥ್ರೆಡ್ ತರಹ ಸ್ಟ್ರಕ್ಚರ್ ಇದೆ. ಈಗ
ಮತ್ತೆ ಈ ನಿಮ್ಯಾಟೋಸಿಸ್ಟ್ ಇರುತ್ತಲ್ಲ, ಇದು ಒಂದು ಟಾಕ್ಸಿಕ್ ಮೆಟೀರಿಯಲ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಪ್ರೊಡ್ಯೂಸಸ್ ಒನ್ ಟಾಕ್ಸಿಕ್ ಮೆಟೀರಿಯಲ್. ದಿಸ್ ನಿಡೋಬ್ಲಾಸ್ಟ್ ಈಸ್ ಅನ್ಡಿಸ್ಚಾರ್ಜ್ಡ್, ಅಂದರೆ ಅದು ಇನ್ನೂ ತನ್ನ ಕೆಲಸವನ್ನು ಮಾಡ್ತಾ ಇಲ್ಲ, ಅದು ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ, ಸುಮ್ಮನೆ ಕುತ್ಕೊಂಡಿದೆ, ಅನ್ಡಿಸ್ಚಾರ್ಜ್ಡ್. ಈಗ ಅದು ಯಾವಾಗ ತನ್ನ ಕೆಲಸ ಮಾಡುತ್ತೆ? ಇಮ್ಯಾಜಿನ್ ದ್ಯಾಟ್ ದರ್ ಈಸ್ ಎ ಪ್ರೇ ಹಿಯರ್, ಅಂದರೆ ಯಾವುದೋ ಒಂದು ಫುಡ್ ಮೆಟೀರಿಯಲ್ ಆಚೆ ಕಡೆಯಿಂದ ಪಾಸ್ ಆಗ್ತಾ ಉಂಟು. ಈ ಹೈಡ್ರಾಕ್ಕೆ ಆ ಫುಡ್ ಮೆಟೀರಿಯಲ್ ತಗೊಳ್ಬೇಕು ಅಂತ ಮನಸ್ಸಾಗುತ್ತೆ. ಆಗ ಅದು ಏನು ಮಾಡುತ್ತೆ? ಆಗ ದಿಸ್ ನೀಡೋಬ್ಲಾಸ್ಟ್ ಇಸ್ ಇಟ್ ಗೆಟ್ಸ್ ಡಿಸ್ಚಾರ್ಜ್ಡ್. ಆಗ ನೀಡೋಬ್ಲಾಸ್ಟ್ ಡಿಸ್ಚಾರ್ಜ್ ಆಗುತ್ತೆ. ಹೇಗೆ? ಈ ನೀಡೋಬ್ಲಾಸ್ಟಲ್ಲಿರುವಂತಹ ಈ ಥ್ರೆಡ್ ಉಂಟಲ್ಲ, ಈ ರೀತಿಯ ಥ್ರೆಡ್ ಇರುವಂತಹ ನಿಮ್ಯಾಟೋಸಿಸ್ಟ್ ಇರುತ್ತಲ್ಲ, ಈ ನಿಮ್ಯಾಟೋಸಿಸ್ಟು ಹೊರಗೆ ಬರುತ್ತೆ. ಯಾವಾಗ ಅದರ ಸುತ್ತಲೂ ಒಂದು ಫುಡ್ ಮೆಟೀರಿಯಲ್ ಅಥವಾ ಯಾವುದಾದ್ರು ಎನಿಮಿ ಬಂದರೆ ಆಗ ಈ ನೀಡೋಬ್ಲಾಸ್ಟ್ ಉಂಟಲ್ಲ, ಅದು ಡಿಸ್ಚಾರ್ಜ್ ಆಗುತ್ತೆ. ಇಟ್ ಗೆಟ್ಸ್ ಡಿಸ್ಚಾರ್ಜ್ಡ್. ದ ಫಿಲಮೆಂಟ್ ಕಮ್ಸ್ ಔಟ್ಸೈಡ್. ಆ ಫಿಲಮೆಂಟ್ ಹೊರಗೆ ಬರುತ್ತೆ. ಫಿಲಮೆಂಟ್ ಹೊರಗೆ ಬರುವಾಗ ಎಲಾಂಗ್ ವಿತ್ ದ್ಯಾಟ್ ದ ಟಾಕ್ಸಿಕ್ ಮೆಟೀರಿಯಲ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ್ಯಾಟ್ ಕ್ಯಾಪ್ಸೂಲ್, ಇಟ್ ಆಲ್ಸೋ ಕಮ್ಸ್ ಔಟ್ಸೈಡ್. ಆ ಟಾಕ್ಸಿಕ್ ಮೆಟೀರಿಯಲ್ ಉಂಟಲ್ಲ, ಅದು ಕೂಡ ಹೊರಗೆ ಬರುತ್ತೆ. ಹೊರಗೆ ಬಂದು ಆ ಟಾಕ್ಸಿಕ್ ಮೆಟೀರಿಯಲ್ ಈ ಬಾರ್ಬ್ಸ್ನ ಮೂಲಕ, ಒಂತರಹದ ನೀಡಿಲ್ಲ ಮೂಲಕ, ಬಾರ್ಬ್ಸ್ನ ಮೂಲಕ ಆ ಎನಿಮಿಯ ಅಥವಾ ಆ ಪ್ರೇಯ ದೇಹದ ಒಳಗೆ ಹೋಗ್ತದೆ. ದ ಟಾಕ್ಸಿಕ್ ಮೆಟೀರಿಯಲ್ comes outside and then by the help of barbs it gets injected into the body of prey or body of the enemy. ಸೊ ಆಫ್ಟರ್ವರ್ಡ್ಸ್ ಅದು ಏನಾಗುತ್ತೆ? ಮೂವ್ ಮಾಡಲಿಕ್ಕೆ ಆಗದೇ ಇರ್ಬೋದು, ಅದಕ್ಕೆ ಅದು ಅಲ್ಲಿಯೇ ಸಾಯಬಹುದು ಅಥವಾ ಅದು ಪ್ಯಾರಲೈಸ್ ಆಗ್ಬೋದು ಆ ಜಾಗದಲ್ಲೇ. ಆಗ ಏನು ಮಾಡುತ್ತೆ ಅಂತ ಹೇಳಿದರೆ, ಬೈ ಯೂಸಿಂಗ್ ದ ಟೆಂಟ್ಯಾಕಲ್, ತನ್ನ ಟೆಂಟ್ಯಾಕಲನ್ನು ಯೂಸ್ ಮಾಡಿಕೊಂಡು ಆ ಪ್ರೇಯನ್ನು ತನ್ನ ಬಾಯಿಯೊಳಗೆ ಇದು ಹಾಕ್ಕೊಳ್ತದೆ. ಆ ಪ್ರೇಯನ್ನು ಬಾಯಿಯ ಒಳಗಡೆ ಹಾಕೊಳ್ತದೆ. ಬಿಕಾಸ್ ಮೌತ್ ಇಸ್ ಪ್ರೆಸೆಂಟ್ ಹಿಯರ್. ಆ ಪ್ರೇಯನ್ನು ತನ್ನ ಮೌತಿನ ಒಳಗಡೆ ಹಾಕೊಳ್ತದೆ. ಅಥವಾ ಒಂದು ವೇಳೆ ಅದು ಎನಿಮಿ ಆಗಿದ್ದರೆ, ಹತ್ತಿರದಲ್ಲಿ ಬರುವಂತಹ ಒಂದು ಆರ್ಗ್ಯಾನಿಸಮ್ ಎನಿಮಿ ಆದರೆ, ಆಗ ಕೂಡ ಅದು ಇದೇ ಮೆಥಡನ್ನು ಯೂಸ್ ಮಾಡುತ್ತೆ, ನೀಡೋಬ್ಲಾಸ್ಟನ್ನು ಡಿಸ್ಚಾರ್ಜ್ ಮಾಡುತ್ತೆ. ಆ ನೀಡೋಬ್ಲಾಸ್ಟ್ ಹೇಗೆ ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿದರೆ, ಅದರ ಟಾಕ್ಸಿಕ್ಕಿಗೆ ಈ ಎನಿಮಿ ಉಂಟಲ್ಲ ಅಲ್ಲಿಂದ ಓಡಿ ಹೋಗುತ್ತೆ. ಸೊ ಟು ಡ್ರೈವ್ ಅವೇ ದೀಸ್ ಎನಿಮೀಸ್, ಆ ಎನಿಮೀಸನ್ನು ದೂರ ತಳ್ಳಲಿಕ್ಕೆ ಈ ನೀಡೋಬ್ಲಾಸ್ಟನ್ನು ಉಪಯೋಗಿಸಲಾಗುತ್ತದೆ. ನೋ, ವಾಟ್ ಇಸ್ ದ ಫಂಕ್ಷನ್ ಆಫ್ ದ ನೀಡೋಬ್ಲಾಸ್ಟ್ ದೆನ್? ಫಸ್ಟ್ ಒನ್ ಈಸ್ ಕ್ಯಾಪ್ಚರಿಂಗ್ ಆಫ್ ದ ಫುಡ್, ಸೆಕೆಂಡ್ ಒನ್ ಈಸ್ ಪ್ರೊಟೆಕ್ಟಿಂಗ್ ಆರ್ ಡಿಫೆನ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಅಟ್ಯಾಚ್ಮೆಂಟ್. ಹಿಯರ್ ವೇರ್ ದಿಸ್ ಪಾಲಿಪ್ಸ್ ಅಟ್ಯಾಚ್ ಟು ದ ಸಬ್ಸ್ಟ್ರಾಟಮ್, ಎಲ್ಲಿ ಪಾಲಿಪ್ಸ್ಗಳು ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗುತ್ತಾ ಈ ಜಾಗದಲ್ಲಿ ಹೆಚ್ಚು ನೀಡೋಬ್ಲಾಸ್ಟ್ಗಳು ಇರ್ತವೆ. ಈ ನೀಡೋಬ್ಲಾಸ್ಟ್ಗಳ ಮೂಲಕ ಅವುಗಳು ಸಬ್ಸ್ಟ್ರಾಟಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ದಟ್ ಇಸ್ ದ ಫಂಕ್ಷನ್ ಆಫ್ ನೀಡೋಬ್ಲಾಸ್ಟ್. ಇದು ನೀಡೋಬ್ಲಾಸ್ಟ್ಗಳ ಫಂಕ್ಷನ್. ಓಕೆ, ನೌ ನೆಕ್ಸ್ಟ್ ಲೆಟ್ಸ್ ಸ್ಟಡಿ ಇಟ್ಸ್ ಅದರ್ ಸ್ಟ್ರಕ್ಚರ್. ಆಸ್ ಎ ಸೆಡ್, ಇಟ್ ಈಸ್ ಎ ಡಿಪ್ಲೋಬ್ಲಾಸ್ಟಿಕ್. ಇಟ್ ಕಂಟೈನ್ಸ್ ಔಟ್ಸೈಡ್ ಲೇಯರ್ ಆಫ್ ದ ಸೆಲ್ಸ್, inside layer of cells. This is ectoderm, this is endoderm. Okay, then it has a large gastrovascular cavity. They are diploblastic. A large gastrovascular cavity is present. That is important characteristic feature of coelenterids. Then next we will study about its functions. First one is digestion. How digestion occurs here? As I said, food is captured by the nidoblast. Food enters through the mouth. After entering, some of the cells are present here, like musculonutritive cells. ಕೆಲವು ಸೆಲ್ಸ್ಗಳಿವೆ ಈ ಜಾಗದಲ್ಲಿ, ಅವುಗಳನ್ನು ಮಸ್ಕ್ಯುಲೋನ್ಯೂಟ್ರಿಟಿವ್ ಸೆಲ್ಸ್ ಅಂತ ಹೇಳ್ತೇವೆ. ಅವುಗಳು ಈ ಫುಡ್ಡನ್ನು ಅಬ್ಸಾರ್ಬ್ ಮಾಡ್ಕೊಳ್ತವೆ, ಅವುಗಳನ್ನು ತಗೊಳ್ತವೆ. ಆಮೇಲೆ ಅವುಗಳ ದೇಹದ ಒಳಗಡೆ, ಅಂದರೆ ಅವುಗಳ ಸೆಲ್ಲಿನ ಒಳಗಡೆ, ಅವುಗಳ ಸೆಲ್ಲಿನ ಒಳಗಡೆ ಈ ಫುಡ್ಡು ಡೈಜೆಸ್ಟ್ ಆಗುತ್ತೆ. ಡೈಜೆಷನ್ ಆಫ್ ದ ಫುಡ್ ಅಕರ್ಸ್ ಇನ್ಸೈಡ್ ದ ಸೆಲ್. ದಟ್ ಮೀನ್ಸ್ ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲರ್. ಡೈಜೆಷನ್ ಈಸ್ intracellular here, because inside the cell digestion occurs. ಮತ್ತೆ ಡೈಜೆಷನ್ ಇಂಟ್ರಾಸೆಲ್ಯುಲರ್ ಮಾತ್ರ ಅಲ್ಲ, ಇಲ್ಲಿ ಇನ್ನೊಂದು ರೀತಿಯಲ್ಲಿ ಕೂಡ ಆಗುತ್ತೆ. ಹೇಗೆ? ಫುಡ್ ಎಂಟರ್ಸ್ ಹಿಯರ್, ದೆನ್ ಸಮ್ ಆಫ್ ದ ಸೆಲ್ಸ್ ಪ್ರೆಸೆಂಟ್ ಹಿಯರ್ ಕಾಲ್ಡ್ ಗ್ಲ್ಯಾಂಡ್ ಸೆಲ್ಸ್. ಇಲ್ಲಿ
ಈ ಜಾಗದಲ್ಲಿ ಯಾವುದರಲ್ಲಿ ಎಂಡೋಡರ್ಮಲ್ಲಿ ಕೆಲವು ಗ್ಲ್ಯಾಂಡ್ ಸೆಲ್ಸ್ಗಳು ಇರ್ತವೆ. ಅವುಗಳು ಕೆಲವು ಕಿಣ್ವಗಳನ್ನು ಸೆಕ್ರೀಟ್ ಮಾಡ್ತವೆ, ಕೆಲವು ಕಿಣ್ವಗಳನ್ನು ಸ್ರವಿಸುತ್ತವೆ. ಸೊ ಸಮ್ ಗ್ಲ್ಯಾಂಡ್ ಸೆಲ್ಸ್ ಸೆಕ್ರೀಟ್ ಸಮ್ ಎನ್ಸೈಮ್ಸ್. ಅವುಗಳು ಏನು ಮಾಡ್ತವೆ, ಈ ಗ್ಲ್ಯಾಂಡ್ ಸೆಲ್ಲಿನ ಸೆಕ್ರೇಷನ್ನಿಂದಾಗಿ ಈ ಫುಡ್ ಮೆಟೀರಿಯಲ್ಸ್ ಉಂಟಲ್ಲ ಅದು ಡೈಜೆಸ್ಟ್ ಆಗುತ್ತೆ. ದ ಫುಡ್ ಮೆಟೀರಿಯಲ್ಸ್ ಆರ್ ಡೈಜೆಸ್ಟೆಡ್ ಬೈ ದ ಸೆಕ್ರೇಷನ್ ಸೆಕ್ರೇಟೆಡ್ ಬೈ ದ ಗ್ಲ್ಯಾಂಡ್ ಸೆಲ್ಸ್. ದಟ್ ಮೀನ್ಸ್ ವಾಟ್? That means digestion also occurs outside the cell, that is in the gastrovascular cavity. ಅಂದರೆ ಇಲ್ಲಿ ಡೈಜೆಷನ್ ಹೊರಗಡೆ ಕೂಡ ಆಗುತ್ತೆ, ಸೆಲ್ಲಿನ ಹೊರಗಡೆ ಕೂಡ ಆಗುತ್ತೆ. ಇಲ್ಲಿ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿಯಲ್ಲಿ ಆಗುತ್ತೆ. ಸೆಲ್ಲಿನ ಒಳಗಡೆ ಮಾತ್ರ ಅಲ್ಲ, ಸೆಲ್ಲಿನ ಹೊರಗಡೆ ಕೂಡ ಡೈಜೆಷನ್ ಆಗುತ್ತೆ. ದಟ್ ಮೀನ್ಸ್ ಡೈಜೆಷನ್ ಈಸ್ ಇಂಟ್ರಾಸೆಲ್ಯುಲರ್ ಆಸ್ ವೆಲ್ ಆಸ್ ಎಕ್ಸ್ಟ್ರಾ ಸೆಲ್ಯುಲರ್. Okay, then next, that is about digestion. Next is respiration. These animals live in water. So, water contains dissolved oxygen. So, oxygen enters the body by diffusion. ಅಂದರೆ ವಿಸರಣೆಯ ಮೂಲಕ, ಡಿಫ್ಯೂಷನ್ನ ಮೂಲಕ ಡೈರೆಕ್ಟಾಗಿ ನೀರಿನಲ್ಲಿರುವಂತಹ ಆಕ್ಸಿಜನ್ ಇವುಗಳ ದೇಹದ ಒಳಗೆ ಹೋಗುತ್ತದೆ. ಅದು ರೆಸ್ಪಿರೇಷನ್. ನೆಕ್ಸ್ಟ್ ಈಸ್ ಎಕ್ಸ್ಕ್ರಿಷನ್. ಇಲ್ಲಿ ಎಕ್ಸ್ಕ್ರಿಟರಿ ಆರ್ಗನ್ಸ್ ಅಂತ ಹೇಳಿ ಏನೂ ಇಲ್ಲ. ನಾನು ಆಗಲೇ ಹೇಳಿದ್ದೇನೆ, ವೇಸ್ಟ್ ಮೆಟೀರಿಯಲ್ಸ್ ಪ್ರೊಡ್ಯೂಸ್ ಆದದ್ದು ಎಲ್ಲ, ಅದು ಡೈಜೆಸ್ಟಿವ್ ವೇಸ್ಟ್ ಆಗಿರ್ಬೋದು ಅಥವಾ ಬಾಡಿಯಲ್ಲಿರುವಂಥ ಕೆಲವು ವೇಸ್ಟ್ಗಳು ಆಗಿರಬಹುದು, ಅವುಗಳು ಮೌತಿನ ಮೂಲಕ ಹೊರಗಡೆ ಹೋಗುತ್ತೆ, ಮೌತಿನ ಮೂಲಕ ಪಾಸ್ ಆಗುತ್ತೆ. ದೆನ್ ನೆಕ್ಸ್ಟ್ ಅಬೌಟ್ ನರ್ವಸ್ ಸಿಸ್ಟಮ್. ಸಮ್ ಸೇ ದ್ಯಾಟ್ ಪ್ರಿಮಿಟಿವ್ ಟೈಪ್ ಆಫ್ ನರ್ವ್ cells are present here. They are called neurites. Neurites ಅಂತ ಹೇಳುವಂತಹ nerve cells entangled structure is present here in cylinderates. Next is reproduction. ಇನ್ನು reproduction ಬಗ್ಗೆ ಕಲಿಯುವ. In case of cylinderates, reproduction is of two types. One is asexual, another one is sexual reproduction. Asexual reproduction means here no gametes are produced. Sexual reproduction means gametes are produced here. Okay, ಇಲ್ಲಿ asexual ಹೇಗಾಗತ್ತೆ? Asexual is like this. Imagine that this is hydra. ಇದು hydra ಆದರೆ this is hydra. It contains tentacles, and this is mouth, and usually mouth is present on hypostome. Mouth is present on hypostome. ಒಂದು ಎಲಿವೇಟೆಡ್ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಹೈಪೋಸ್ಟೋಮ್ ಅಂತ ಹೇಳ್ತಾರೆ. ಅದರ ಮೇಲೆ ಅದರಲ್ಲಿ ಮೌತ್ ಇರುತ್ತೆ. ಆ್ಯಕ್ಚುಲಿ ಸ್ಟೋಮಾ ಅಂತ ಹೇಳಿದರೆ ಮೌತ್, ಹೈಪೋ ಅಂತ ಹೇಳಿದ್ರೆ ಕೆಳಗಡೆ, ಮೇಲೆ ಅಂದರೆ ಅದರ ಕೆಳಗಡೆ ಮೌತ್ ಇರುತ್ತೆ ಅಂತ ಅರ್ಥ. ಹೈಪೋಸ್ಟೋಮ್ ಅಂತ ಹೇಳ್ತಾರೆ. ದಿಸ್ ಈಸ್ ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ. ಇಟ್ ಈಸ್ ಅಟ್ಯಾಚ್ಡ್ ನೌ ಬೈ ದ ಬಡಿಂಗ್. ಸ್ಮಾಲ್ ಬಡ್ arises here. By budding, reproduction occurs. This is asexual type of reproduction. Okay. Now, what about sexual reproduction? In case of hydra, in some primitive forms, here testis and ovary are formed later. Some of the cells, some interstitial cells, they multiply and they transform into testis cells, that is they change then into sperms, and then they change into the egg cells. ಕೆಲವು ಸೆಲ್ಸ್ಗಳು ಟ್ರಾನ್ಸ್ಫಾರ್ಮೇಷನ್ ಆಗಿ ಎಗ್ ಸೆಲ್ಸ್ ಆಗುತ್ತೆ, ಅವುಗಳು ಓವರಿಯನ್ನು ಫಾರ್ಮೇಷನ್ ಮಾಡ್ತವೆ. ಕೆಲವು ಟ್ರಾನ್ಸ್ಫಾರ್ಮೇಷನ್ ಆಗಿ ಸ್ಪರ್ಮ್ ಸೆಲ್ಸ್ ಆಗುತ್ತೆ, ಅವುಗಳು ಟೆಸ್ಟಿಸನ್ನು ಫಾರ್ಮೇಷನ್ ಮಾಡುತ್ತವೆ. ಈಗ ಇವುಗಳ ಮೂಲಕ ಫರ್ಟಿಲೈಸೇಷನ್ ಆಗುತ್ತೆ. ಆದರೆ ಫರ್ಟಿಲೈಸೇಷನ್ ಈಸ್ ಆಲ್ವೇಸ್ ಕ್ರಾಸ್ fertilization here. As I told you in the last class, cross fertilization means fertilization occurs between the two different organisms of the same species. ಎರಡು ಬೇರೆ ಆರ್ಗ್ಯಾನಿಸಮ್ ಬಟ್ ಆಫ್ ದ ಸೇಮ್ ಸ್ಪೀಷೀಸ್, ಇಟ್ ಈಸ್ ಕ್ರಾಸ್ ಫರ್ಟಿಲೈಸೇಷನ್.
ಇಲ್ಲಿ ಏನಾಗುತ್ತೆ ಅಂದರೆ ಟೆಸ್ಟಿಸ್ನ ಮೂಲಕ ಸ್ಪರ್ಮ್ ರಿಲೀಸ್ ಆಗುತ್ತೆ. ಆ್ಯಕ್ಚುಲಿ ಹಿಯರ್ ಮೆನಿ ಟೆಸ್ಟಿಸ್ ಆರ್ ಪ್ರೊಡ್ಯೂಸ್ಡ್ ಬಟ್ ಓನ್ಲಿ ಒನ್ ಓವರಿ ಇಸ್ ಪ್ರೊಡ್ಯೂಸ್ಡ್. ಸೊ ಟೆಸ್ಟಿಸ್ ರಿಲೀಸಸ್ ಸ್ಪರ್ಮ್ಸ್, ಸೇಮ್ ವೇ ಓವರಿ ಆಲ್ಸೋ ರಿಲೀಸಸ್ ಇಟ್ಸ್ ಎಗ್. ಆದರೆ ಒಂದೇ ಆರ್ಗ್ಯಾನಿಸಮ್ ಇದು ಅಲ್ಲ. ಯಾಕೆ ಒಂದೇ ಆರ್ಗ್ಯಾನಿಸಮ್ ಅಲ್ಲಿ ಆಗುವುದಿಲ್ಲ ಅಂತ ಹೇಳಿ ನೀವು ಕೇಳಬಹುದು. ಯಾಕೆ ಅಂತ ಹೇಳಿದರೆ ಇಲ್ಲಿ ಟೆಸ್ಟಿಸ್ ಬೇಗ ಫಾರ್ಮೇಷನ್ ಆಗುತ್ತೆ, ಓವರಿ ಆಮೇಲೆ ಫಾರ್ಮೇಷನ್ ಆಗುತ್ತೆ. ಟೆಸ್ಟಿಸ್ ಬೇಗ ಮೆಚೂರ್ ಆಗುತ್ತೆ, ಓವರಿ ಆಮೇಲೆ ಮೆಚೂರ್ ಆಗುತ್ತೆ. ಆರಂದಾಗಿ ಸ್ಪರ್ಮ್ ಮೊದಲೇ ಟ್ರಾನ್ಸ್ಫರ್ ಆಗಿ ಹೋಗಿರುತ್ತೆ. ಸೊ ಸ್ಪರ್ಮ್ ಟ್ರಾನ್ಸ್ಫರ್ಸ್ ಆ್ಯಂಡ್ ದೆನ್ ಇಟ್ ಫ್ಯೂಸಸ್ ವಿತ್ ದ ಎಗ್ ಆಫ್ ಅನದರ್ ಆರ್ಗ್ಯಾನಿಸಮ್, ಆಫ್ ಕೋರ್ಸ್ ಆಫ್ ದ ಸೇಮ್ ಸ್ಪೀಶೀಸ್. ಬೇರೆ ಆರ್ಗ್ಯಾನಿಸಮ್ನ ಎಗ್ಗಿನೊಟ್ಟಿಗೆ ಫ್ಯೂಸ್ ಆಗುತ್ತೆ. ಸೊ ಕ್ರಾಸ್ ಫರ್ಟಿಲೈಸೇಷನ್ ಅಕರ್ಸ್. Fertilization is external here. Then development is indirect with the larval form. Already I explained what is indirect development, and by the larvae produced here are called planula larva. Illi produce aguvanta larvavannu planula larva anta heltare, and this planula larva develops into the adult. ಈಗ ಇಲ್ಲಿ ಸೀಲೆಂಟರೇಟದಲ್ಲಿ ಇನ್ನೊಂದು ಹೊಸ ರೀತಿಯ ಮೆಕ್ಯಾನಿಸಮನ್ನು ಕಾಣಬಹುದು. ನಾನು ಆಗಲೇ ಹೇಳಿದ ಹಾಗೆ ಸಮ್ ಸಿಲೆಂಟರೇಟ್ಸ್ ಆರ್ ಮೆಡುಸಾಯ್ಡ್ ಫಾರ್ಮ್ಸ್, ಓನ್ಲಿ ಮೆಡುಸಾ ಇಸ್ ಪ್ರೆಸೆಂಟ್. ಇನ್ ಮೆಡುಸಾಯ್ಡ್ ಫಾರ್ಮ್ಸ್ ಆ್ಯಕ್ಚುಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಕರ್ಸ್. ಅಲ್ಲಿ ಮೆಡುಸಾಯ್ಡ್ ಫಾರ್ಮಲ್ಲಿ ಹೆಚ್ಚಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗೋದು. ಓಕೆ, ಅಲ್ಲಿ ಗೊನಾಡ್ಸ್ ಆರ್ ಪ್ರೆಸೆಂಟ್, ಟೆಸ್ಟಿಸ್ ಆರ್ ಪ್ರೆಸೆಂಟ್, ಓವರೀಸ್ ಆರ್ ಪ್ರೆಸೆಂಟ್. ಅಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ. ಈ ಪಾಲಿಪ್ಪಲ್ಲಿ ಹೆಚ್ಚಾಗಿ ಪಾಲಿಪ್ ಜನರೇಷನ್ ಮಾತ್ರ ಇರುವಂಥ ಸಿಲೆಂಟರೇಟದಲ್ಲಿ ಹೆಚ್ಚಾಗಿ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುವಂಥದ್ದು. ಇನ್ನು ಎರಡು ಕೂಡ ಒಟ್ಟಿಗಿದ್ರೆ ಕೆಲವು ಸಿಲೆಂಟರೇಟದಲ್ಲಿ ಪಾಲಿಪ್ ಇರುತ್ತೆ, ಮೆಡುಸಾ ಇರುತ್ತೆ. ಅಲ್ಲಿ ಯಾವ ರೀತಿಯ ರಿಪ್ರೊಡಕ್ಷನ್ ಆಗುತ್ತೆ ಅಂತೇಳಿ ಕೇಳ್ಬೋದು. ಅಲ್ಲಿ ಆಗುವ ರಿಪ್ರೊಡಕ್ಷನ್ ಈ ರೀತಿಯದ್ದು. ಅಲ್ಲಿ ಏನಾಗುತ್ತೆ, ಐ ಆಮ್ ಡ್ರಾಯಿಂಗ್ ದ ಡಯಾಗ್ರಾಮ್ ಆಫ್ ಒಬೀಲಿಯಾ. ನಾನು ಒಬೀಲಿಯಾದ ಡಯಾಗ್ರಾಮ್ ಮಾಡ್ತಾ ಇದ್ದೇನೆ. ಒಬೀಲಿಯಾ ಕಂಟೇನ್ಸ್ ಬೋತ್ ದ ಫಾರ್ಮ್ಸ್. ಇಲ್ಲಿ ಒಬೀಲಿಯಾದಲ್ಲಿ ಎರಡು ಫಾರ್ಮ್ಗಳು ಕೂಡ ಇರ್ತವೆ. ನಾವು ದೀಸ್ ಟು ಫಾರ್ಮ್ಸ್ both the forms are present here. This is a polyp. It has tentacles. Mouth is present. Gastrovascular cavity is also present. Now, one form of polyp, polypನ ಒಂದು ಫಾರ್ಮ್ ಅನ್ನು ಬ್ಲಾಸ್ಟೋಸ್ಟೈಲ್ ಅಂತ ಹೇಳಿ ಕರೀತಾರೆ. ಈ ಬ್ಲಾಸ್ಟೋಸ್ಟೈಲ್ ಉಂಟಲ್ಲ, ತನ್ನ ಮೊಗ್ಗುವಿಕೆಯಿಂದ ಅಥವಾ ಬಡ್ ಫಾರ್ಮೇಷನ್ನಿಂದ ಅದರ ಮೊಗ್ಗುವಿಕೆ ಆಗುತ್ತೆ, ಅದು ಬಡ್ ಫಾರ್ಮೇಷನ್ ಆಗುತ್ತೆ, ಅಂದರೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಬಡ್ ಫಾರ್ಮೇಷನ್ ಆಗುತ್ತೆ. ಇಟ್ ಪ್ರೊಡ್ಯೂಸಸ್ ಮೆಡುಸಾ. ಲಾರ್ಜ್ ನಂಬರ್ ಆಫ್ ದ ಮೆಡುಸೆ ಆರ್ ಪ್ರೊಡ್ಯೂಸ್ಡ್ ಹಿಯರ್, ಓಕೆ, ಬೈ ಎಸೆಕ್ಷುವಲ್ ರಿಪ್ರೊಡಕ್ಷನ್. ದಿಸ್ ಮೆಡುಸಾ ಕಮ್ ಔಟ್, ದೀಸ್ ಮೆಡುಸೆ ಕಮ್ ಔಟ್. ನಾವು ಈ ಮೆಡುಸೆಯಲ್ಲಿ ಮೇಲ್ ಮತ್ತು ಫಿಮೇಲ್ ಅಂತ ಹೇಳಿ ಎರಡು ರೀತಿ ಇರ್ತದೆ. ಸಮ್ ಮೇ ಪ್ರೊಡ್ಯೂಸ್ ಟೆಸ್ಟಿಸ್, ಅನದರ್ ಮೇ ಪ್ರೊಡ್ಯೂಸ್ ಓವರಿ. ಸೊ ಎರಡು ಫಾರ್ಮ್ ಇರುತ್ತೆ. ಒನ್ ಈಸ್ ಮೇಲ್, ಅನದರ್ ಒನ್ ಈಸ್ ಫಿಮೇಲ್. Now this male produces sperm, it releases its sperms outside. Female also releases its eggs outside. Now in water, fusion of these two take place. So medusa, here in case of the medusa, gonads are present. Gonads anta helidre reproductive structures irutte, andre testes ಅಥವಾ ವೃಷಣ ಅಂತ ಹೇಳ್ತಾರೆ, ಓವರಿ ಅಥವಾ ಅಂಡಾಶಯ ಅಂತ ಹೇಳ್ತಾರೆ. ಅವುಗಳು ಈ ಆರ್ಗ್ಯಾನಿಸಮ್ಗಳಲ್ಲಿ ಇರ್ತವೆ. ಟೆಸ್ಟಿಸ್ನ ಮೂಲಕ ಅವುಗಳು ಏನು ಸ್ಪರ್ಮನ್ನು ಫಾರ್ಮೇಷನ್ ಮಾಡುತ್ತವೆ ಅಥವಾ ವೀರ್ಯಾಣುವನ್ನು ಪ್ರೊಡ್ಯೂಸ್ ಮಾಡ್ತವೆ. ಓವರಿಯ ಮೂಲಕ ಅವುಗಳು ಅಂಡಾಣುವನ್ನು ಪ್ರೊಡ್ಯೂಸ್ ಮಾಡ್ತವೆ. ಇವುಗಳು ಎರಡೂ ಕೂಡ ನೀರಿಗೆ ಪಾಸ್ ಆಗ್ತವೆ. ಈಗ ನೀರಿನಲ್ಲಿ ಅವುಗಳ ಫ್ಯೂಷನ್ ಆಗ್ತದೆ ಅಥವಾ ಫರ್ಟಿಲೈಸೇಷನ್ ಆಗುತ್ತೆ. After the fertilization, it produces zygote and yugma produce ಆಗುತ್ತೆ.
ಅಂಡಯುಗ್ಮ ಡಿವೈಡ್ ಆಗ್ತದೆ. ಡಿವೈಡ್ ಆಗಿ ಇಟ್ ಪ್ರೊಡ್ಯೂಸಸ್ ಲಾರ್ಜ್ ನಂಬರ್ ಆಫ್ ಸೆಲ್ಸ್. ಡೆವಲಪ್ಮೆಂಟ್ ಆಕರ್ಸ್, ಅಲ್ಲಿ ಡೆವಲಪ್ಮೆಂಟ್ ಆಗುತ್ತೆ. ಅಲ್ಲಿ 2 ಬಾಡಿ ಲೇಯರ್ ಫಾರ್ಮೇಷನ್ ಆಗುತ್ತೆ. ಓದಿದ್ರೆ ನಿಮಗೆ ದೇ ಆರ್ ಡಿಪ್ಲೋಬ್ಲಾಸ್ಟಿಕ್. 2 ಬಾಡಿ ಲೇಯರ್ ಫಾರ್ಮೇಷನ್ ಅಕರ್ಸ್ and then later it gives rise to another form that is nothing but polyp. ಅದು ಪುನಃ ಪಾಲಿಪ್ ಫಾರ್ಮ್ ಅನ್ನು ಕೊಡುತ್ತೆ. ವಾಟ್ ಹ್ಯಾಪನ್ಸ್ ಹಿಯರ್? ಫಸ್ಟ್ ಇಟ್ ವಾಸ್ ಅ ಪಾಲಿಪ್ ಫಾರ್ಮ್. ಇಟ್ ಕಂಟೈನ್ಸ್, ಇದು ಒಬಿಲಿಯಾದ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ದ ಎಕ್ಸಾಂಪಲ್ ಆಫ್ ಒಬಿಲಿಯಾ. ಒಬಿಲಿಯಾ ಈಸ್ ಒನ್ ಟೈಪ್ ಆಫ್ ಸಿಲೆಂಟರೇಟಾ. In the case of Obelia, both polyp and medusa generations are present. How they are present? ಅದರ ಬಗ್ಗೆ ಹೇಳ್ತಾ ಇದ್ದೇನೆ. This is a polyp. Polyp has one more type, it's called blastostyle. By asexual budding, they produce large number of medusae. These medusae, they come out. The medusae are male as well as female. Male as well as female, they release their gametes outside. Fusion of the gametes takes place. They fuse together and they produce zygote. Zygote develops into the polyp again. ಅಂದರೆ ಪಾಲಿಪ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮೂಲಕ ಮೆಡುಸಾವನ್ನು ಕೊಟ್ಟಿತ್ತು. ಮೆಡುಸಾ ಸೆಕ್ಷುವಲ್ ರಿಪ್ರೊಡಕ್ಷನ್ ಮೂಲಕ ಪಾಲಿಪ್ಪನ್ನು ಕೊಟ್ಟಿತ್ತು. ಹೀಗೆ ಬೈ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಮೆಡುಸಾ ಇಸ್ ಪ್ರೊಡ್ಯೂಸ್ಡ್. ಮೆಡುಸಾ ಬೈ ಸೆಕ್ಷುವಲ್ ರಿಪ್ರೊಡಕ್ಷನ್ ಪ್ರೊಡ್ಯೂಸಸ್ polyp. This mechanism is called alternation of generation. ಇದನ್ನು alternation of generation ಅಂತ ಹೇಳ್ತೇವೆ. alternation of generation ಅಂತ ಹೇಳ್ತೇವೆ. Or there is one more name for that. It is also called metagenesis. So we find metagenesis here. ಇಲ್ಲಿ ನಾವು metagenesis ಅನ್ನು ಕಾಣುತ್ತೇವೆ. These are some of the characteristic features of phylum Coelenterata. Now phylum Coelenterata, they are aquatic, marine or freshwater, sessile or free living, radially symmetrical. They are radially symmetrical animals. Tissue level of organization, diploblastic. Nidoblast or nidocytes or nematocysts are present on the tentacles or body. Hence they are called nidarians. ಅದರಿಂದಾಗಿ ಅವುಗಳನ್ನು nidarians ಅಂತ ಹೇಳ್ತೇವೆ. Nidoblast help in anchorage ಅಂತ ಹೇಳಿದ್ರೆ attachment, defense ಅಂತ ಹೇಳಿದ್ರೆ protection, and for capture of the prey, food capturing. A central gastrovascular cavity is present. ನಡುವಲ್ಲಿ ಒಂದು ಗ್ಯಾಸ್ಟ್ರೋವ್ಯಾಸ್ಕ್ಯುಲರ್ ಕ್ಯಾವಿಟಿ ಇರುತ್ತೆ. ಡೈಜೆಸ್ಟಿವ್ ಸಿಸ್ಟಮ್ ಇನ್ಕಂಪ್ಲೀಟ್, ಆಗಲೇ ಹೇಳಿದ್ದೇನೆ. ಮೌತ್ ಇಸ್ ಪ್ರೆಸೆಂಟ್, ಏನಸ್ ಇಸ್ ಅಬ್ಸೆಂಟ್. ವಿತ್ ಎ ಸಿಂಗಲ್ ಓಪನಿಂಗ್ ಆನ್ ಹೈಪೋಸ್ಟೋಮ್, ಸ್ವಲ್ಪ ಎಲಿವೇಟೆಡ್ ಪೋರ್ಷನ್, ಇಟ್ಸ್ ಕಾಲ್ಡ್ ಹೈಪೋಸ್ಟೋಮ್. ಅದರ ಮೇಲೆ ಮೌತ್ ಇರುತ್ತೆ. ಡೈಜೆಷನ್ ಈಸ್ ಎಕ್ಸ್ಟ್ರಾ ಸೆಲ್ಯುಲರ್ ಆರ್ ಇಂಟ್ರಾ ಸೆಲ್ಯುಲರ್. ಡೈಜೆಷನ್ ಎರಡೂ ರೀತಿಯಲ್ಲಿ ಆಗುತ್ತೆ, ಅದನ್ನು ಕೂಡ ಹೇಳಿದ್ದೆ. ಸಮ್ ಸೆಕ್ರೀಟ್ ಸ್ಕೆಲಿಟನ್, ಅಂದ ಹಾಗೆ ಕೆಲವು ಸಿಲೆಂಟರೇಟ್ಸ್ ಯಾವುದು ಪಾಲಿಪ್ ಫಾರ್ಮಲ್ಲಿ ಇರುತ್ತಾ ಅವುಗಳು, ಕೆಲವು ಸಿಲೆಂಟರೇಟ್ ತಮ್ಮ ದೇಹದ ಹೊರಗಡೆ ಒಂದು ರೀತಿಯ ಸ್ಕೆಲಿಟನ್ನನ್ನು ಅದು ಪ್ರೊಡ್ಯೂಸ್ ಮಾಡುತ್ತವೆ. ಆ ಸ್ಕೆಲಿಟನ್ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಆಗಿರಬಹುದು ಹೆಚ್ಚಾಗಿ, ಅಂತಹ ರೀತಿಯ ಸ್ಕೆಲಿಟನ್ ಪ್ರೊಡ್ಯೂಸ್ ಮಾಡ್ತವೆ. ಅಥವಾ ಪ್ರೋಟೀನ್, ಕೆರಟಿನ್ ಇರುವಂತಹ ಮೆಟೀರಿಯಲ್ ಆಗಿರಬಹುದು, ಅಂತಹ ಸ್ಕೆಲಿಟನ್ ಕೂಡ ಪ್ರೊಡ್ಯೂಸ್ ಮಾಡ್ತವೆ. ಆ್ಯಂಡ್ ದೀಸ್ ಸ್ಕೆಲಿಟನ್ ವಿಚ್ ಆರ್ ಪ್ರೊಡ್ಯೂಸ್ಡ್ ಬೈ ದೀಸ್ ಸಿಲೆಂಟರೇಟ್ಸ್, ಯಾವ ಸ್ಕೆಲಿಟನ್ ಅನ್ನು ಈ ಸಿಲೆಂಟರೇಟ್ಸ್ ಪ್ರೊಡ್ಯೂಸ್ ಮಾಡ್ತಾವೋ ಅವುಗಳನ್ನು ಕೋರಲ್ಸ್ ಅಂತ ಹೇಳಿ ಕರೀತಾರೆ. ಈ ಕೋರಲ್ಸ್ಗಳು ಬೇರೆ ಬೇರೆ ರೀತಿಯಾಗಿರ್ತವೆ. ಕೆಲವು ಕೋರಲ್ಸ್ಗಳು ತುಂಬ ಪ್ರೆಷಿಯಸ್ ಆಗಿರ್ತವೆ. ರೆಡ್ ಕೋರಲ್ ನಿಮ್ಮ ಉಂಗುರಕ್ಕೆ ಹಾಕುವ ಹವಳ ಆಗಿರಬಹುದು. ಅದರಿಂದಾಗಿ ಈ ಕೋರಲ್ ಪ್ರೊಡ್ಯೂಸ್ ಮಾಡುವಂತಹ ಪ್ರಾಣಿಗಳನ್ನು ಹವಳ ಪ್ರಾಣಿಗಳು ಅಂತ ಹೇಳಿ ಕೂಡ ಕರೀತಾರೆ. ಸೊ ಸಮುದ್ರದ ಆಳದಲ್ಲಿ ಇರುವಂತಹ ಹವಳ ಪ್ರೊಡ್ಯೂಸ್ ಮಾಡುವಂತಹ ಜೀವಿಗಳನ್ನು ಇದನ್ನು ಈ ಹವಳ ಪ್ರೊಡ್ಯೂಸ್ ಮಾಡಲಿಕ್ಕೋಸ್ಕರ ಉಪಯೋಗಿಸ್ತಾರೆ. ಈ ಹವಳವನ್ನು ಅದರಿಂದ ಪ್ರೊಡ್ಯೂಸ್ ಮಾಡ್ತಾರೆ. ಈ ಹವಳ ಪ್ರಾಣಿಗಳು ಅಥವಾ ಈ ಸಿಲೆಂಟರೇಟ್ಸ್ ಸಮುದ್ರದ ಆಳದಲ್ಲಿ ಈ ಕೋರಲ್ಸನ್ನು ಪ್ರೊಡ್ಯೂಸ್ ಮಾಡ್ತಾವಲ್ಲ, ಈ ಕೋರಲ್ಸ್ಗಳು ತುಂಬ ದೊಡ್ಡದಾಗಿ ಬೆಳೆಯುತ್ತವೆ. ಅಂದರೆ ಅವುಗಳು ಎಷ್ಟು ಸೀಕ್ರೆಟ್ ಮಾಡ್ತವೆ ಅಂತ ಹೇಳಿದರೆ ಅವುಗಳು ವಿಶಾಲವಾದ ಜಾಗವನ್ನು ಆಕ್ರಮಿಸ್ಕೊಳ್ತವೆ. ಅದನ್ನು ನಾವು ಏನು ಹೇಳ್ತೇವೆ, ಕೋರಲ್ ರೀಫ್ ಅಂತ ಹೇಳ್ತಾರೆ. A great barrier reef is present in Australia, which is the largest coral reef.
ಈ ಕೋರಲ್ ರೀಫ್ ಈಸ್ ವೆರಿ ಇಂಪಾರ್ಟೆಂಟ್. ಅವುಗಳು ತುಂಬ ಇಂಪಾರ್ಟೆಂಟ್. ಯಾಕೆ? ನಮ್ಮ ಪರಿಸರ ವ್ಯವಸ್ಥೆಗೆ. ಯಾಕೆ ಹೇಳಿದರೆ ಈ ಕೋರಲ್ ರೀಫಿನ ಒಳಗಡೆ ತುಂಬ ರೀತಿಯ ಪ್ರಾಣಿಗಳು ಬೆಳೆಯುತ್ತವೆ. ತುಂಬ ರೀತಿಯ ಪ್ರಾಣಿಗಳಿಗೆ ಅದು ಆಶ್ರಯ ಕೊಡುತ್ತೆ. ಸೊ ದ ಸರ್ವೈವಲ್ ಆಸ್ ವೆಲ್ ಆಸ್ ರಿಪ್ರೊಡಕ್ಷನ್ ಆಫ್ ದಿಸ್ ಡಿಫರೆಂಟ್ ಟೈಪ್ ಆಫ್ ದ ಆನಿಮಲ್ ಅಕ್ಕರ್ ಇನ್ಸೈಡ್ ದ ಕೋರಲ್ ರೀಫ್ಸ್. ದಟ್ ಇಸ್ ವೈ ecologically these coral reefs are very important, and these corals are produced by the coelenterates. Then they exhibit two body forms, polyp and medusa. Polyp is sessile and cylindrical, example Hydra, Adamsia, and medusa is umbrella shaped and free swimming like Aurelia jellyfish. Polyps produce medusae asexually and medusae form polyp sexually. Just now I explained, it is called alternation of generation or metagenesis. Now let's see the examples. This is Adamsia or sea anemone. This is Aurelia or jellyfish. ಇದನ್ನು jellyfish ಅಂತ ಹೇಳಿ ಕರೀತಾರೆ. ಸಮುದ್ರದ ಆಳದಲ್ಲಿ ಒಂಥರ ವೈಟ್ ಕಲರ್ನ ಸ್ಟ್ರಕ್ಚರ್ ಇರುವಂತಹ ಪ್ರಾಣಿ ಇದು. This is Hydra. This is Obelia. And these are coral producing coelenterates. This is Meandrina, brain coral. ಇದರ ಕೋರಲ್ ಹೇಗಿರುತ್ತೆ ಅಂತ ಹೇಳಿದರೆ ಅದು ಬ್ರೈನಿನ ಸ್ಟ್ರಕ್ಚರ್ ತರಹ ಇರುತ್ತೆ. ಅದರಲ್ಲಿ ಕನ್ವಲ್ಯೂಷನ್ಸ್ ಇರುತ್ತೆ, ಅಂದರೆ ದಿಣ್ಣೆಗಳ ತರಹ ಇರುತ್ತೆ ಅದು. ಅದರಿಂದಾಗಿ ಅದನ್ನು ಮಿಯಾಂಡ್ರಿನವನ್ನು ಬ್ರೈನ್ ಕೋರಲ್ ಅಂತ ಹೇಳಿ ಕರೀತಾರೆ. ದಿಸ್ ಇಸ್ ಪಿನಟ್ಯೂಲಾ, ಇಟ್ಸ್ ಕಾಲ್ಡ್ ಸೀ ಪೆನ್. ಈ ಸೀ ಪೆನ್ ಯಾಕೆ ಹೇಳ್ತಾರೆ ಹೇಳಿದರೆ ಇದರ ಸೆಕ್ರಿಷನ್ ಈಸ್ ನಾಟ್ ಕ್ಯಾಲ್ಕೇರಿಯಸ್. ಅವುಗಳು ಪ್ರೋಟೀನ್ ಯುಕ್ತ, ಅಂದರೆ ಕೆರಟಿನ್ನ ಸ್ಟ್ರಕ್ಚರ್ನ ಮೂಲಕ, ಕೆರಟಿನ್ನ ಸ್ರವಿಸುವಿಕೆಯ ಮೂಲಕ ಈ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡ್ತವೆ. ಇವುಗಳ ದ ಎಕ್ಸೋಸ್ಕೆಲಿಟನ್ ಈಸ್ ಮೇಡ್ ಅಪ್ ಆಫ್ ದ ಕೆರಟಿನ್. ಇವುಗಳು ನೋಡುವಾಗ ಪೆನ್ನಿನ ಆಕಾರದಲ್ಲಿ ಇರ್ತವೆ. ಈಗ ಹಿಂದಿನ ಕಾಲದಲ್ಲೆಲ್ಲ ಋಷಿಮುನಿಗಳು ಬರೀಲಿಕ್ಕೆ ಇದನ್ನು ಪೆನ್ ತರಹ ಯಾವುದನ್ನು ಪುಕ್ಕವನ್ನು ಯೂಸ್ ಮಾಡ್ತಾಯಿದ್ರು, ಪಕ್ಷಿಗಳ ಪುಕ್ಕವನ್ನು ಯೂಸ್ ಮಾಡ್ತಾಯಿದ್ರು. ಆ ಪಕ್ಷಿಗಳ ಪುಕ್ಕ ಯಾವ ರೀತಿಯಲ್ಲಿ ಕಾಣಿಸ್ತದೋ ಅದೇ ರೀತಿಯಲ್ಲಿ ಇದು ಕಾಣಿಸ್ತಿದೆ. ಅದಕ್ಕೋಸ್ಕರ ಇದನ್ನು ಸೀ ಪೆನ್ ಅಂತ ಹೇಳಿ ಕರೀತಾರೆ. ದಿಸ್ ಈಸ್ ಸೀ ಫ್ಯಾನ್. ಇಟ್ಸ್ Gorgonium. It's called Gorgonium. It is also made up of a structure called keratin. ಇದು ಎಷ್ಟು ಅಗಲವಾಗಿ ಬೆಳೀತದೆ ಅಂದರೆ ಹೀಗೆ ಅಗಲವಾಗಿ ಇರುತ್ತೆ. ಅದೊಂಥರ ಸೀ ಫ್ಯಾನ್, ನಾವು ಕೈಯಲ್ಲಿ ಫ್ಯಾನ್ ಹಾಕ್ಕೊಳ್ತೇವಲ್ಲ, ಹ್ಯಾಂಡ್ ಫ್ಯಾನ್ ಹೇಳ್ತೇವೆ, ಅದೇ ರೀತಿಯಲ್ಲಿ ಇದು ಕಾಣಿಸ್ತದೆ. ಅದರಿಂದಾಗಿ ಅದನ್ನು ಸೀ ಫ್ಯಾನ್ ಅಂತ ಹೇಳಿ ಕರೀತಾರೆ. ದಿಸ್ ಈಸ್ ಫೈಸೀಲಿಯಾ, ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಹೆಚ್ಚಿನ ಈ ಬೇರೆ ಬೇರೆ ಆ್ಯನಿಮಲ್ ಪ್ಲಾನೆಟ್ ಆಗಿರ್ಬೋದು ಅಂತಹ ಚಾನೆಲಲ್ಲಿ ನೀವು ನೋಡಿದರೆ ಗಮನಿಸಿರಬಹುದು, ಈ ರೀತಿಯ ಇದು ಆ್ಯನಿಮಲ್ ಹೆಚ್ಚಾಗಿ ಮೂವ್ ಆಗುವಂತಹ ಈ ಆ್ಯನಿಮಲನ್ನು ತೋರಿಸ್ತಾ ಇರ್ತಾರೆ. ದಿಸ್ ಈಸ್ ವೆರಿ ಬ್ಯೂಟಿಫುಲ್, ಒಂಥರ ಚಂದ ಕಾಣುವಂತಹ ಒಂದು ಪ್ರಾಣಿ ಇದು, ಸಿಯಲೆಂಟರೇಟ ಇದು. ಇದರ ಮೇಲ್ಗಡೆಯಲ್ಲಿ ಇಟ್ ಕಂಟೈನ್ಸ್ ಎ ಫ್ಲೋಟ್, ಅಂದರೆ ತೇಲುವಂತಹ ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಫ್ಲೋಟ್ ಹೇಳ್ತಾರೆ. ಅದರ ಒಳಗಡೆ ಒಂದು ಗ್ಯಾಸ್ ಇರುತ್ತೆ. ಆ ಗ್ಯಾಸಿನ ಆಧಾರದ ಮೇಲೆ, ಹಾಗೆ ಒಂದು ಸೇಲ್ ಕೂಡ ಇರುತ್ತೆ, ಆ ಗ್ಯಾಸಿನ ಆಧಾರದ ಮೇಲೆ ಅದು ನೀರಿನಲ್ಲಿ ತೇಲ್ತಾ ಇರುತ್ತೆ. ಯಾವಾಗ ಆ ಗ್ಯಾಸ್ ಖಾಲಿ ಆಗುತ್ತಾ ಆಗೋ ನೀರಿನ ಒಳಗಡೆ ಸಿಂಕ್ ಆಗುತ್ತೆ, ಪುನಃ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ, ಪುನಃ ತೇಲುತ್ತೆ. ದಟ್ ಇಸ್ ವೈ ಇಟ್ಸ್ ಕಾಲ್ಡ್ ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್. ಅಂದರೆ ದ ಪೋರ್ಚುಗೀಸ್ ಮೆನ್, ವಾಟ್ ದೇ ಡೂ ಈಸ್ ದೇ ಹೈಡ್ ಸಮ್ವೇರ್ and they come out during their war, it seems. So ಅದಕ್ಕೋಸ್ಕರ ಇದನ್ನು ಪೋರ್ಚುಗೀಸ್ ಮ್ಯಾನ್ ಆಫ್ ವಾರ್ ಅಂತ ಹೇಳ್ತಾ ಇರಬಹುದು. ಇದು ಫೈಸೀಲಿಯಾ. ನೆಕ್ಸ್ಟ್ we will study another phylum, phylum Ctenophora. Phylum Ctenophora. Ctenophora was before placed under Coelenterata only. Coelenterates contain stinging cells. That is why they are also known as cnidarians. But Ctenophora, they don't have stinging cells, or they do not contain cnidoblast. That is why these Ctenophorans are later placed in a separate phylum. Ctenophorವನ್ನು
ಮೊದಲು ಸಿಲೆಂಟರೇಟದ ಫೈಲಮ್ನ ಜೊತೆಯಲ್ಲಿ ಕಲಿತಾ ಇದ್ವಿ. ನಾವೆಲ್ಲ ಹಿಂದೆ ಹಾಗೆಯೇ ಕಲಿತಾ ಇದ್ವಿ. ಆದರೆ ಇತ್ತೀಚೆಗೆ ಅದನ್ನು ಸಪರೇಟ್ ಆಗಿ ಬೇರೆ ಫೈಲಮ್ ಆಗಿ ಕನ್ಸಿಡರ್ ಮಾಡಲಾಗಿದೆ. ಸೊ ನಾವು ಈಗ ಟೀನೋಫೋರದ ಬಗ್ಗೆ ಕಲಿಯುವ. ಟೀನೋಫೋರಾ ದೇ ಆರ್ ಹ್ಯಾವಿಂಗ್ ಗ್ಲಾಬ್ಯುಲರ್ ಸ್ಟ್ರಕ್ಚರ್, ಅಂದರೆ ರೌಂಡ್ ಆದ ಉರುಟಾದ ದೇಹವುಳ್ಳಂತಹ ಪ್ರಾಣಿಗಳು. ಹಾಗೆಯೇ ದೇ ಆರ್ ಟ್ರಾನ್ಸ್ಪರೆಂಟ್, ಅವುಗಳು ತುಂಬ ಟ್ರಾನ್ಸ್ಪರೆಂಟ್ ಆಗಿರುವಂತಹ ಪ್ರಾಣಿಗಳು. ಜೆಲ್ಲಿ ತರಹ ಇರುತ್ತೆ ಅವುಗಳ ದೇಹ, ಅಂತಹ ಪ್ರಾಣಿಗಳು ಇವುಗಳು. ಮೋಸ್ಟ್ಲಿ ದೇ ಆರ್ ಮೆರೈನ್, ಹೆಚ್ಚಾಗಿ ಇವುಗಳು ಸಮುದ್ರದ ನೀರಿನಲ್ಲೇ ಇರ್ತವೆ. ಆ್ಯಂಡ್ ಫ್ರೀ ಮೂವಿಂಗ್ ಆ್ಯನಿಮಲ್ಸ್, ಅವುಗಳು ನೀರಿನಲ್ಲಿ ಯಾವಾಗಲೂ ಫ್ರೀಯಾಗಿ ಮೂವ್ ಆಗುತ್ತಾ ಇರುತ್ತವೆ, ತೇಲುತ್ತಾ ಇರ್ತವೆ. ಬಾಡಿ ಈಸ್ ಡಿಪ್ಲೋಪ್ಲಾಸ್ಟಿಕ್, 2 ಸೆಲ್ಯುಲರ್ ಲೇಯರ್ಸ್ ಇರುತ್ತೆ. ದೇ ಆರ್ ರೇಡಿಯಲಿ ಸಿಮೆಟ್ರಿಕಲ್, ಅವುಗಳು ತ್ರಿಜ್ಯ ಸಮಮಿತಿಯನ್ನು ಹೊಂದಿರುತ್ತವೆ, ರೇಡಿಯಲ್ ಸಿಮೆಟ್ರಿಕಲ್. ಕೆಲವೊಮ್ಮೆ ಕೆಲವು ಪ್ರಾಣಿಗಳ ದೇಹದಲ್ಲಿ ಸ್ವಲ್ಪ ವ್ಯತ್ಯಾಸ ಉಂಟಾಗಿ ಅವುಗಳಲ್ಲಿ 2 ಟೆಂಟಾಕಲ್ಸ್ ಇದ್ದ ಕಾರಣ ಅವುಗಳನ್ನು ಬೈರೇಡಿಯಲ್ ಸಿಮೆಟ್ರಿಕಲ್ ಕೂಡ ಅಂತ ಹೇಳ್ತಾರೆ. ಆದರೆ ಇವುಗಳು ಹೆಚ್ಚಾಗಿ ನಾವು ರೇಡಿಯಲ್ ಸಿಮೆಟ್ರಿಕಲ್ ಅಂತಲೇ ಹೇಳ್ತೇವೆ. ಇನ್ನು ಇವುಗಳ ಡೈಜೆಸ್ಟಿವ್ ಸಿಸ್ಟಮ್ ಇನ್ಕಂಪ್ಲೀಟ್ ಆಗಿರುತ್ತೆ. ಮೌತ್ ಇಸ್ ಪ್ರೆಸೆಂಟ್ ಬಟ್ ಏನಸ್ ಈಸ್ ಆಬ್ಸೆಂಟ್. ಈಗ ಇವುಗಳನ್ನು ಯಾಕೆ ಟೀನೋಫೋರಾ ಅಂತ ಹೇಳಿ ಕರಿತೇವೆ? ನಾನು ಆಗಲೇ ಹೇಳಿದ ಹಾಗೆ ದೇಹವು ಗ್ಲಾಬ್ಯುಲರ್ ಆಗಿರುತ್ತೆ. ದೇ ಕಂಟೇನ್ 8 rows of ರೇಡಿಯಲಿ ಅರೇಂಜ್ಡ್ ciliated comb plates. They contain 8 rows of ರೇಡಿಯಲಿ ಅರೇಂಜ್ಡ್, ರೌಂಡ್ ಆಗಿ ಅರೇಂಜ್ ಆದಂತಹ 8 ಸೀಲಿಯಾ ಇರುವಂತಹ ಚಿಕ್ಕ ಚಿಕ್ಕ ಮೂವಿಂಗ್ ಸ್ಟ್ರಕ್ಚರು ಸೀಲಿಯಾ ಅಂತ ಹೇಳಿ, ಸೀಲಿಯಾ ಇರುವಂತಹ ಕೋಂಬ್ ಪ್ಲೇಟ್ಸ್ ಆರ್ ಪ್ರೆಸೆಂಟ್. ವಾಟ್ ಇಸ್ ಕೋಂಬ್ ಪ್ಲೇಟ್? ಕೋಂಬ್ ಹೇಗಿರುತ್ತೆ? ಈ ರೀತಿ ಇರುತ್ತೆ, ಅದಕ್ಕೆ ಈ ರೀತಿ ಹಲ್ಲು ಇರುತ್ತೆ. ಅದೇ ರೀತಿಯ ಹಲ್ಲಿನ ಹಾಗಿರುವಂತಹ ಸೀಲಿಯಾ, ಅದರಲ್ಲಿ ಸೀಲಿಯಾ ಹಲ್ಲಿನ ರೀತಿಯಲ್ಲಿ ಇರುತ್ತೆ ಅಷ್ಟೇ. ಸೊ ಆ ರೀತಿ ಹಲ್ಲಿನ ರೀತಿಯಲ್ಲಿ ಇರುವಂತಹ comb plates are present here. 8 comb plates are present. That is why they are known as ಟೀನೋಫೋರಾ. ಟೀನ್ ಅಂತ ಹೇಳಿದ್ರೆ ಕೋಂಬ್ ಅಂತ ಅರ್ಥ. ಆಕ್ಚುಲಿ ಟೀನ್ ಅಂತ ಹೇಳಿದ್ರೆ ಕೊಂಬಿನ ಹಲ್ಲು ಅಂತ ಅರ್ಥ. ಟೀನ್. ಫೆರ್ರೆ ಮೀನ್ಸ್ ಟು ಬ್ಯಾರ್. ಸೊ ದೇ ಆರ್ ಕೋಂಬ್ ಬ್ಯಾರಿಂಗ್ ಆನಿಮಲ್ಸ್. ಅದರಿಂದಾಗಿ ಅವುಗಳನ್ನು ಟೀನೋಫೋರಾ ಅಂತ ಹೇಳಿ ಕರೀತಾರೆ. ಈಗ 8 ಕೋಂಬ್ ಪ್ಲೇಟ್ಸ್ ಆರ್ ಪ್ರೆಸೆಂಟ್. ಅವುಗಳು ಯಾಕೆ ಇರ್ತವೆ? ನಾನು ಆಗಲೇ ಹೇಳಿದ ಹಾಗೆ ಸೀಲಿಯಾ ಅವುಗಳು ಮೂವ್ ಆಗಲಿಕ್ಕೆ ಹೆಲ್ಪ್ ಆಗುವಂತಹ ಸ್ಟ್ರಕ್ಚರ್ಗಳು. ಸೊ ಮೆನಿ ಸೀಲಿಯಾ ಆರ್ ಪ್ರೆಸೆಂಟ್ ಹಿಯರ್. 8 rows ಆಫ್ ಸಿಲಿಯೇಟೆಡ್ ಕೋಂಬ್ ಪ್ಲೇಟ್ಸ್ ಆರ್ ಪ್ರೆಸೆಂಟ್. ದೇ ಹೆಲ್ಪ್ ಇನ್ ಲೊಕೊಮೋಷನ್. ಅವುಗಳು ಲೊಕೊಮೋಷನ್ನಿಗೆ ಹೆಲ್ಪ್ ಮಾಡ್ತವೆ. ಅವುಗಳು ನೀರಿನಲ್ಲಿ ಮೂವ್ ಆಗಲಿಕ್ಕೆ ಇವುಗಳಿಗೆ ಹೆಲ್ಪ್ ಮಾಡ್ತವೆ. ಓಕೆ, ಮುಂದೆ digestive system is incomplete. Mouth is present but anus is absent. ಒಂದು ಏನಲ್ ಪೋರ್ ಅಂತ ಹೇಳುವಂತಹ ಓಪನಿಂಗ್ ಇರುತ್ತೆ ಇದರಲ್ಲಿ, ಆದರೆ ಅದು ಫಂಕ್ಷನಲ್ ಅಲ್ಲ. ಅದರಿಂದ ಯಾವುದೇ ಒಂದು ಅನ್ಡೈಜೆಸ್ಟೆಡ್ ಫುಡ್ ಹೊರಗೆ ಹೋಗುವುದಿಲ್ಲ. ಓಕೆ, ಸೊ ದಿಸ್ ರೀಜನ್ ಈಸ್ ಇಟ್ ಕಂಟೇನ್ಸ್ ಸ್ಟ್ಯಾಟೋಸಿಸ್ಟ್. ಸ್ಟ್ಯಾಟೋಸಿಸ್ಟ್ ಈಸ್ ಎ ಸ್ಟ್ರಕ್ಚರ್ ವಿಚ್ ಹೆಲ್ಪ್ ಇನ್ ಬ್ಯಾಲೆನ್ಸಿಂಗ್. ಅವುಗಳು ಒಂದು ರೀತಿಯ ಸೆಲ್ಸ್ಗಳು, ಅವುಗಳು ಟಿಶ್ಯೂಗಳು ಅಥವಾ ಸೆಲ್ಸ್ಗಳು ಮೇನ್ಲಿ. ಆ್ಯಂಡ್ ದೀಸ್ ಸ್ಟ್ಯಾಟೋಸಿಸ್ಟ್ ಸೆಲ್ಸ್ ಹೆಲ್ಪ್ ಇನ್ ಬ್ಯಾಲೆನ್ಸಿಂಗ್. ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ನೀರಿನಲ್ಲಿ ಈ ಪ್ರಾಣಿಗಳು ಮೂವ್ ಆಗುವಾಗ ಅವುಗಳನ್ನು ದೇಹವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಸ್ಟ್ಯಾಟೋಸಿಸ್ಟ್ಗಳು ಹೆಲ್ಪ್ ಮಾಡ್ತವೆ. ಮುಂದೆ ದೀಸ್ ಆನಿಮಲ್ಸ್ sometimes they contain 2 tentacles. 2 tentacles ಇರ್ತವೆ. These tentacles contain a type of cell called ಲಸ್ಸೋ cells. ಒಂದು ರೀತಿಯ ಸೆಲ್ಸ್ಗಳು ಇರ್ತವೆ, ಅವುಗಳನ್ನು ನಾವು ಲಸ್ಸೋ ಸೆಲ್ಸ್ ಅಂತ ಹೇಳ್ತೇವೆ. ದೀಸ್ ಲಸ್ಸೋ ಸೆಲ್ಸ್ ಆ್ಯಕ್ಟ್ ಆ್ಯಸ್ ನೀಡೋಬ್ಲಾಸ್ಟ್. ಅವುಗಳು ನೀಡೋಬ್ಲಾಸ್ಟ್ ತರಹ ಆ್ಯಕ್ಟ್ ಮಾಡ್ತವೆ.
ನೀಡೋಬ್ಲಾಸ್ಟ್ ಇರುವುದಿಲ್ಲ. ಈ ಲಸ್ಸೋ ಸೆಲ್ಸ್ಗಳು ನೀಡೋಬ್ಲಾಸ್ಟ್ ತರಹ ಆಕ್ಟ್ ಮಾಡ್ತವೆ. ನೆಕ್ಸ್ಟ್, ಡೈಜೆಸ್ಟಿವ್ ಸಿಸ್ಟಮ್ ಈಸ್ ಇನ್ಕಂಪ್ಲೀಟ್, ಆಗಲೇ ಹೇಳಿದೆ. ದೆನ್ ದೀಸ್ ಆನಿಮಲ್ಸ್ ಹ್ಯಾವ್ ದ ಕೆಪಾಸಿಟಿ ಟು ಪ್ರೊಡ್ಯೂಸ್ ದೇರ್ ಓನ್ ಲೈಟ್. ಇಲ್ಲಿ ಬಯೋಲುಮಿನಿಸೆನ್ಸ್ ಅನ್ನು ಕಾಣಬಹುದು. ಬಯೋಲುಮಿನಿಸೆನ್ಸ್ ಅಂದರೆ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಪ್ರೊಡ್ಯೂಸ್ ಇಟ್ಸ್ ಓನ್ ಲೈಟ್. ಇದರ ದೇಹದಲ್ಲಿರುವಂತಹ ಕೆಲವು ಸೆಲ್ಸ್ಗಳು, ಅದನ್ನು ಫಿನೋಸೈಡ್ಸ್ ಅಂತ ಹೇಳ್ತೇವೆ. ಈ ಕೆಲವು ಸೆಲ್ಸ್ಗಳು ಕಾಲ್ಡ್ ಫಿನೋಸೈಡ್ಸ್, ದೇ ಹ್ಯಾವ್ ದ ಕೆಪಾಸಿಟಿ ಟು ಪ್ರೊಡ್ಯೂಸ್ ಲೈಟ್. ಈ ಮೆಕ್ಯಾನಿಸಮ್ ಅನ್ನು ಬಯೋಲುಮಿನಿಸೆನ್ಸ್ ಅಂತ ಹೇಳ್ತೇವೆ. ಉದಾಹರಣೆಗೆ ನೀವು ಫೈರ್ ಫ್ಲೈಯನ್ನು ನೋಡಿರಬಹುದು. ಅದು ತನ್ನ ದೇಹದಲ್ಲಿ ಒಂದು ಬೆಳಕನ್ನು ಉತ್ಪಾದಿಸ್ತದೆ. ಫೈರ್ ಫ್ಲೈ, ಮಿಂಚು ಹುಳ, ತನ್ನ ದೇಹದಲ್ಲಿ ಬೆಳಕನ್ನು ಉತ್ಪಾದಿಸ್ತದೆ. ಅಂದರೆ ಮಿಂಚು ಹುಳಕ್ಕೆ ಬಯೋಲುಮಿನಿಸೆನ್ಸ್ನ ಒಂದು ಕೆಪಾಸಿಟಿ ಇದೆ. ಅದೇ ರೀತಿಯಲ್ಲಿ ಈ ಪ್ರಾಣಿಯು ಕೂಡ ತನ್ನ ದೇಹದಲ್ಲಿ ಬೆಳಕನ್ನು ಉತ್ಪಾದಿಸುವ ಒಂದು ಕೆಪಾಸಿಟಿ ಇದೆ. ಆ ಕೆಪಾಸಿಟಿಯನ್ನು ಬಯೋಲುಮಿನಿಸೆನ್ಸ್ ಅಂತ ಹೇಳಿ ಕರೀತಾರೆ. ಸೊ ಬಯೋಲುಮಿನಿಸೆನ್ಸ್ ಈಸ್ ಪ್ರೆಸೆಂಟ್ ಹಿಯರ್. ದೆನ್ ದೇ ಆರ್ ಡಿಪ್ಲೋಬ್ಲಾಸ್ಟಿಕ್, ರೇಡಿಯಲಿ ಸಿಮೆಟ್ರಿಕಲ್, and then digestive system is incomplete. Then bioluminescence is present. Then next is reproduction. They are bisexuals. Bisexuals, that is both male and female reproductive structures are present in the same organism. They are bisexuals. Here males release their sperm into the water. Females release their egg into the water through the mouth. ಮೌತಿನ ಮೂಲಕ ಎಗ್ ಮತ್ತು ಸ್ಪರ್ಮ್ ನೀರಿಗೆ ರಿಲೀಸ್ ಆಗುತ್ತೆ. ಆಮೇಲೆ ನೀರಿನಲ್ಲಿಯೇ ಫರ್ಟಿಲೈಸೇಷನ್ ಆಗುತ್ತೆ. ದಟ್ ಇಸ್ ವೈ ಫರ್ಟಿಲೈಸೇಷನ್ ಈಸ್ ಹಿಯರ್ ಎಕ್ಸ್ಟರ್ನಲ್. ಆ್ಯಂಡ್ ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್. ಇಲ್ಲಿ ಸಿಡಿಪಿಡ್ ಲಾರ್ವಾ ಅಂತ ಹೇಳಿ ಒಂದು ಲಾರ್ವಾ ಆಗುತ್ತೆ. ಡೆವಲಪ್ಮೆಂಟ್ ಈಸ್ ಇಂಡೈರೆಕ್ಟ್ ಹಿಯರ್. ಓಕೆ, ಸೊ ದೀಸ್ ಆರ್ ಸಮ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಫ್ ಫೈಲಮ್ ಟೀನೋಫೋರಾ. Phylum Ctenophora. Important one is here 8 rows of radially arranged comb plates are present here. So this is Ctenophora. It's a tentacle. Comb plates are present here. See, this is mouth. Now, what are the characteristic features? They are usually called sea walnuts or comb jellies. ಅವುಗಳನ್ನು ಸಿ ವಾಲ್ನಟ್ ಅಂತ ಹೇಳಿ ಕೂಡ ಕರೀತಾರೆ. ಯಾಕೆ ಸಿ ವಾಲ್ನಟ್ ಅಂತ ಹೇಳಿದ್ರೆ, ಈ ವಾಲ್ನಟ್ಸ್ ಅವುಗಳು ಈ ರೀತಿಯ ಸ್ಟ್ರಕ್ಚರನ್ನು ಹೊಂದಿಕೊಂಡಿರ್ತವೆ. ಅಥವಾ ಈ ನಮ್ಮ ನೆಲ್ಲಿಕಾಯಿ ಇರುತ್ತಲ್ಲ, ಅವುಗಳ ಸ್ಟ್ರಕ್ಚರು ಒಂದು ರೀತಿಯಲ್ಲಿ ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಅದನ್ನು ಸಿ ವಾಲ್ನಟ್ ಅಂತ ಹೇಳಿ ಕರೀತಾರೆ. ವಾಲ್ನಟ್ ಕೂಡ ಹಾಗಿರುತ್ತೆ. ಅದು ಕೋಂಬ್ ಜೆಲ್ಲೀಸ್ ಅಂತ ಹೇಳಿ ಕರೀತಾರೆ. ಕೋಂಬ್ ಜೆಲ್ಲೀಸ್ ಅಂತ ಹೇಳಿದ್ರೆ ಜೆಲ್ಲಿ ತರಹ, ಇವುಗಳು ಒಂಥರಹ ಜೆಲ್ಲಿ ತರಹ ಇರುತ್ತವೆ. ಅದನ್ನು ಕೋಂಬ್ ಜೆಲ್ಲೀಸ್ ಅಂತ ಹೇಳಿ ಕರೀತಾರೆ. ಎಕ್ಸ್ಕ್ಲೂಸಿವ್ಲಿ ಮೆರೈನ್, ರೇಡಿಯಲಿ ಸಿಮೆಟ್ರಿಕಲ್, ಡಿಪ್ಲೋಬ್ಲಾಸ್ಟಿಕ್, ಟಿಶ್ಯೂ ಲೆವೆಲ್ ಆಫ್ ಆರ್ಗನೈಸೇಷನ್. The body bears 8 external rows of ciliated comb plates which help in locomotion. Digestion is extracellular or intracellular as there in case of coelenterids. Bioluminescence, property of living organism to emit light. ಲೈಟನ್ನು ಎಮಿಟ್ ಮಾಡುವಂತಹ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಈ ಫೈಲಮ್ಗಳಲ್ಲಿ ಇದೆ. ರಿಪ್ರೊಡಕ್ಷನ್ ಈ ಸೆಕ್ಷುವಲ್, ದೇ ಆರ್ ಬೈಸೆಕ್ಷುವಲ್ಸ್. ಫರ್ಟಿಲೈಸೇಷನ್ ಎಕ್ಸ್ಟರ್ನಲ್, ಡೆವಲಪ್ಮೆಂಟ್ ಇಂಡೈರೆಕ್ಟ್. ಪ್ಲೂರೋಬ್ರಾಕಿಯಾ ಅಥವಾ ಸಿ ಗೂಸ್ಬೆರೀಸ್ ಅಂತ ಹೇಳ್ತೇವೆ. ಸಿ ಗೂಸ್ಬೆರೀಸ್ ಅಂತ ಹೇಳಿದ್ರೆ ಒಂದು ರೀತಿಯ ಗೂಸ್ಬೆರೀಸ್ ಅಂತ ಹೇಳಿದ್ರೆ ಒಂದು ರೀತಿಯ ಹಣ್ಣು. ಸೊ ದಿಸ್ ಈಸ್ ದ ಗೂಸ್ಬೆರಿ. ಸಿ, ದಿಸ್ ಈಸ್ ಗೂಸ್ಬೆರಿ. ಇದರಲ್ಲಿ ನೋಡಿ, ಈ ರೀತಿಯ ಸ್ಟ್ರಕ್ಚರ್ ನೋಡಿ, ಇದರಲ್ಲಿ 8 ಕೋಂಬ್ ಪ್ಲೇಟ್ಸ್ ತರಹದ ಸ್ಟ್ರಕ್ಚರ್ ಇದೆ. ನೀವೆಲ್ಲ ಇದನ್ನು ನೋಡಿರಬಹುದು, ನಿಮ್ಮ ಮನೆಯ ಆಸುಪಾಸುಗಳಲ್ಲಿ ಇರಬಹುದು. ಈ ಸ್ಟ್ರಕ್ಚರ್, ಇದೇ ರೀತಿಯ ಸ್ಟ್ರಕ್ಚರ್ ಈ ಪ್ಲೂರೋಬ್ರಾಕಿಯಾದಲ್ಲಿ ಹೆಚ್ಚಾಗಿ ಈ ಟೀನೋಫೋರದ ಆನಿಮಲ್ಸ್ಗಳಲ್ಲಿ ಕಂಡು ಬರುತ್ತೆ. ಅದಕ್ಕೋಸ್ಕರ ಅದನ್ನು ಸಿ ಗೂಸ್ಬೆರೀಸ್ ಅಂತೇಳಿ ಕರೀತಾರೆ.
ಸೊ ಇದು ಜೆಲ್ಲಿ ತರಹದ ಸ್ಟ್ರಕ್ಚರ್ ನೋಡಿ, ಇದನ್ನು ಕೈಯಲ್ಲಿ ಹೀಗೆ ಹಿಡ್ಕೊಳ್ತಾರೆ, ಜೆಲ್ಲಿ ತರಹದ ಸ್ಟ್ರಕ್ಚರ್ ಇದು, ಅದಕ್ಕೆ ಕೋಂಬ್ ಜೆಲ್ಲಿಸ್ ಹೇಳೋದು. ದಿಸ್ ಈಸ್ ಫ್ಲೋರೋಬ್ರಾಕಿಯಾ. ಅದು ನೋಡಿ, ಅದು ಲೈಟನ್ನು ಎಮಿಟ್ ಮಾಡುವಂಥ ಕೆಪಾಸಿಟಿ ಹೊಂದಿದೆ ನೋಡಿ, ಕತ್ತಲೆಯಲ್ಲಿ ಕೂಡ ಹೊಳಿತದೆ. ಇದು ಟೀನೋಪ್ಲಾನಾ, ಇದು ಟೀನೋಪ್ಲಾನಾ, ಇದು ಕೂಡ ನೋಡಿ ಲೈಟ್ ಎಮಿಟ್ ಮಾಡುವಂಥ ಕೆಪಾಸಿಟಿಯನ್ನು ಹೊಂದಿದೆ, ಹೊಳಿತಾ ಇದೆ. These two are examples for ctenophora. So we studied coelenterids as well as ctenophora in today's class. Coelenterids and ctenophora both contain radially symmetrical structure, diploblastic body layer, and their mouth and digestive system is incomplete, and they have tissue level of organization. Both contain tissue level of organization. Now in the next class we study another phylum, Platyhelminthes. Thank you.